ನಮಸ್ತೆ ಗ್ಯಾರಂಟಿ ನ್ಯೂಸ್ನ ಪಾಡ್ಕಾಸ್ಟ್ಗೆ ಹಾರ್ಟ್ಲಿ ವೆಲ್ಕಮ್. ನಾನು ನಿಮ್ಮ ಜೊತೆಗೆ ಅದೃಶ್ನಿ ಆ್ಯಂಡ್ ಇವತ್ತು ನಮ್ಮ ಜೊತೆ ಇರೋರು ತುಂಬ ಇಂಟ್ರೆಸ್ಟಿಂಗ್ ಪರ್ಸನ್. ಸೊ ಅವ್ರ ಬಗ್ಗೆ ನಾನು ಕೇಳಬೇಕು ಅಂತಾನೆ ಅವ್ರು ನಮ್ಮ ಜೊತೆ ಕೂರಿಸ್ಕೊಂಡಿದ್ದೀವಿ. ಇವರು ಆ್ಯಕ್ಚುಲಿ ಲೆಕ್ಚರರ್ ಆದವರು ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಕರ್ಸ್ಕೊಳೋದು ಯಾರು? ಡಿರೆಕ್ಟರ್. ಸಿನಿಮಾ ಇಂಡಸ್ಟ್ರಿಲಿ ಡಿರೆಕ್ಟರ್ ಆದಂತಹ ಕಥೆನ ಅವ್ರ ಬಾಯಲ್ಲೇ ಕೇಳೋಣ. ಯುದ್ಧಕಾಂಡ ಸಿನಿಮಾ ಎಲ್ಲ ಕಡೆ ತುಂಬ ಚೆನ್ನಾಗಿ ಓಡ್ತಾ ಇದೆ. ಸೊ ಆ ಸಿನಿಮಾ ಸ್ಕ್ರಿಪ್ಟ್ ಹೇಗೆ ನಿಮಗೆ ಐಡಿಯಾ ಬಂತು ಆ್ಯಂಡ್ ಆಲ್ಸೋ ತುಂಬ ಚೆನ್ನಾಗಿ ಬರೀತಾರೆ ಅಂತ ಕೂಡ ಹೇಳಿದ್ರು. ಸೊ ಅವರನ್ನೇ ಮಾತಾಡ್ಸೋಕೆ ನಾನು ವೆಲ್ಕಮ್ ಮಾಡ್ತಿದ್ದೇನೆ. ಇಟ್ಸ್ ನನ್ ಅದರ್ ದೆನ್ ಪವನ್ ಭಟ್ ಅವ್ರನ್ನ. ಹಾರ್ಟ್ಲಿ ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೊ ಮಚ್. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೀನಿ. ಆ್ಯಕ್ಚುಲಿ ನೀವು ಕೆಮಿಸ್ಟ್ರಿ ಲೆಕ್ಚರರ್ ಅಂದ ತಕ್ಷಣನೇ ಒಂದು ಕಡೆ ಕೆಮಿಸ್ಟ್ರಿ ನನ್ನ ತುಂಬ ಫೇವ್ರೆಟ್ ಸಬ್ಜೆಕ್ಟ್. ಎಲ್ಲರೂ ಹಾಗೆ ಅಂತಾರೆ. ಬಿಕಾಸ್ ದಟ್ಸ್ ಅ ಹಾರ್ಡೆಸ್ಟ್ ಸಬ್ಜೆಕ್ಟ್ ಅಕಾರ್ಡಿಂಗ್ ಟು ಮೀ ಪರ್ಸನಲಿ. ಅಕಾರ್ಡಿಂಗ್ ಟು ಆಲ್ಮೋಸ್ಟ್ ಎವ್ರಿವನ್. ಯಾ, ದಟ್ ಇಸ್ ಟ್ರೂ. ಸೊ ಹೇಗೆ ಕೆಮಿಸ್ಟ್ರಿ ಲೆಕ್ಚರರು ಡಿರೆಕ್ಟರ್ ಹೇಗಾದರು? ಸೊ ಒಂದು ಕ್ರಿಸ್ಪಾಗೆ ನಿಮ್ಮ ಬ್ಯಾಕ್ಗ್ರೌಂಡ್ ಬಗ್ಗೆ ಹೇಳೋದಾದರೆ ಎಲ್ಲಿ ಹುಟ್ಟಿದ್ದು, ಏನು ಕತೆ? ಹುಟ್ಟಿದ್ದು ಬೆಂಗಳೂರಲ್ಲೇ, ಬಟ್ ನಮ್ಮ ಮೂಲ ಊರು ಬಂದು ಉಡುಪಿ ಜಿಲ್ಲೆ, ಕಾರ್ಕಳ ತಾಲೂಕು, ಕೆರವಾಶೆ ಅಂತ ಒಂದು ಗ್ರಾಮ. ಸೊ ಊರಿನ ಜೊತೆಗೆ ತುಂಬ ನಂಟು ಚಿಕ್ಕ ವಯಸ್ಸಿಂದನೂ ಇದೆ ನಮಗೆ. ಸೊ ಮತ್ತೆ ನಾನು PUC ಇಂದ ಓದಕ್ಕೆ ಮತ್ತೆ ನಾನು ಮೂಡುಬಿದ್ರೆಯಲ್ಲಿ ಆಳ್ವಾಸ್ ಕಾಲೇಜ್ ಅಂತ ಇದೆ, ಗೊತ್ತಿರ್ಬೋದು ನಿಮಗೆ. ಅಲ್ಲಿ ಹೋದೆ. ಅಲ್ಲಿ PUC ಕಲಿಯೋಕ್ಕೆ ಹೋದವನು. PUC ಆಯಿತು, BSc ಆಯಿತು, MSc ಅಲ್ಲೇ ಆಯಿತು. ಸೊ ಅಲ್ಲಿ ಮೇಯ್ನ್ಲಿ ಡಿಗ್ರಿ ಡೇಸಲ್ಲಿ ನಾನು ಅಲ್ಲಿನ ರಂಗಭೂಮಿ ತಂಡದಲ್ಲಿದ್ದೆ. ಆಮೇಲೆ ಅಲ್ಲಿನ ಯಕ್ಷಗಾನ ತಂಡದಲ್ಲಿದ್ದೆ. ನಾನು ಯಕ್ಷಗಾನ ಪರ್ಫಾರ್ಮ್ ಮಾಡ್ತೀನಿ. ಸೊ ಅಲ್ಲಿಂದ ನನಗೆ ಈ ಕಲೆ ಬಗ್ಗೆ ಹೆಚ್ಚಿನ ಆಸಕ್ತಿ ಮೂಡೋಕ್ಕೆ ಶುರು ಆಯಿತು. ಸೊ ಆವಾಗಲೂ ನಾನು ನಾಟಕಗಳನ್ನು ಬರೆಯೋದು, ಸಂಭಾಷಣೆ ಬರೆಯೋದು, ಹಾಡುಗಳನ್ನು ಬರೆಯೋದು ಮಾಡ್ತಿದ್ದೆ. ಸೊ ಅದಾಗಿ 2013ರಲ್ಲಿ ನಾನು ವಾಪಸ್ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದು ಐ ಸ್ಟಾರ್ಟೆಡ್ ಲೆಕ್ಚರಿಂಗ್ ಅಫ್ಕೋರ್ಸ್ ಫಾರ್ ಮೈ ಡೈಲಿ ಲೈಫ್ ಎಕ್ಸ್ಪೆಂಡಿಚರ್ಸ್. ಸೊ ಜೊತೆಗೆ ನಾನು ಲಿರಿಕ್ ಬರೆಯೋಕ್ಕೆ ಅಂತ ಆ್ಯಕ್ಚುಲಿ ಓಡಾಡೋಕ್ಕೆ ಶುರು ಮಾಡಿದೆ. ಸೊ ಐ ಮೆಟ್ ಫ್ಯೂ ಪೀಪಲ್. ಅದರಲ್ಲಿ ಸುನಿ ಸರ್ ಒಬ್ಬರು, ಸಿಂಪಲ್ ಸುನಿ. ಆ ಟೈಮಲ್ಲಿ ಹಾಡು ಬರೆಯೋಕ್ಕೆ ಅಂತ ಅವ್ರ ಹತ್ರ ಹೋಗಿದ್ದು ನಾನು. ಸೊ ಆ ಟೈಮಲ್ಲಿ ಅವರೊಂದು ಸಿನಿಮಾ ಮಾಡ್ತಿದ್ರು. ಅದರಲ್ಲೊಂದು ಟ್ಯೂನ್ ರೆಡಿ ಇತ್ತು, ಮ್ಯೂಸಿಕ್ ಡೈರೆಕ್ಟ್ರಿಂದ ಬಂದಿತ್ತು. ಇಲ್ಲ, ಟೇಕ್ ಆಫ್ ಆಗಿಲ್ಲ ಆಮೇಲೆ. ಸೊ ಆ ಸಿನಿಮಾ ಐ ಥಿಂಕ್ ಮನಮೋಹಕ ಅಂತ ಒಂದು ಸಿನಿಮಾ ಏನೋ ಆಗ್ತಿತ್ತು. ಸೊ ಬಿಫೋರ್ ದ ರಿಲೀಸ್ ಆಫ್ ಸಿಂಪಲ್ ಆಗಿ ಒನ್ ಲವ್ ಸ್ಟೋರಿನಾ? ಇಲ್ಲ, ಆಫ್ಟರ್. ಓಕೆ. ಸೊ 2013ರಲ್ಲಿ. ಸೊ ಅವರು ಒಂದು ಟ್ಯೂನ್ ಇದೆ, ಸರಿ ಬರೀರಿ, ನಾನು ಲಿರಿಕ್ ಆಪರ್ಚುನಿಟಿ ಕೇಳ್ಕೊಂಡು ಹೋಗಿದ್ರಿಂದ ಬರೀರಿ ಅಂತ ಕೊಟ್ಟಿದ್ರು. ಸೊ 2-3 ಡೇಸಲ್ಲಿ ನಾನು ಬರ್ಕೊಂಡು ಹೋದೆ. ಸೊ ಆ ಸಾಂಗ್ ಆಗಲಿಲ್ಲ, ಬಟ್ ಅವ್ರು ಆಮೇಲೆ ಅದನ್ನು ನೋಡಿ ನನಗೆ ನೀವು ಸ್ಕ್ರೀನ್ ಪ್ಲೇ ಡೈಲಾಗ್ ಯಾಕೆ ಬರೀಬಾರ್ದು ಅಂತ ಪುಷ್ ಮಾಡಿದ್ರು. ಸೊ ಆ್ಯಕ್ಚುಲಿ ನಂಗೆ ಸ್ಕ್ರೀನ್ ಪ್ಲೇ ಹೇಗೆ ಬರೆಯೋದು ಅಂತಲೂ ಗೊತ್ತಿರಲಿಲ್ಲ. ವಾಟ್ ಈಸ್ ದ ಫಾರ್ಮ್ಯಾಟ್, ಅದು ಹೆಂಗೆ ಬರೀತಾರೆ ಏನೂ ಗೊತ್ತಿರಲಿಲ್ಲ. ಸೊ ಸುನಿ ಸರ್ ಆ್ಯಂಡ್ ಅವ್ರ ಟೀಮ್ ನನ್ನ ಗೈಡ್ ಮಾಡಿದ್ರು. ಸೊ ಅಲ್ಲಿಂದ ಆಗಿದ್ದೆ ಆಪ್ರೇಷನ್ ಅಲ್ಮೇಲಮ್ಮ. ಸೊ ಹಿ ಹ್ಯಾಡ್ ಎ ಸ್ಟೋರಿ ಬಟ್ ನಾಟ್ ದ ಸ್ಕ್ರೀನ್ ಪ್ಲೇ ಆರ್ ಡೈಲಾಗ್. ಸೊ ನೀವು ಟ್ರೈ ಮಾಡಿ ಅಂತ ಹೇಳಿದಾಗ ನಾನು ಟ್ರೈ ಮಾಡಿದ್ದೆ. ಸುಮಾರು 6 ತಿಂಗಳಾದಮೇಲೆ ಅದೊಂದು ಒಳ್ಳೆ ಸಿನಿಮಾ ಆಗುತ್ತೆ ಅಂತ ಎಲ್ರಿಗೂ ಕಾನ್ಫಿಡೆನ್ಸ್ ಬಂದು ಆ ಸಿನಿಮಾ ಆಯಿತು. ಸೊ ಆಪರೇಷನ್ ಅಲ್ಮೇಲಮ್ಮ ವಾಸ್ ಮೈ ಫಸ್ಟ್ ಸಿನಿಮಾ ಆ್ಯಸ್ ಎ ರೈಟರ್, ಆ್ಯಸ್ ಎ ಲಿರಿಸಿಸ್ಟ್. ಎಸ್, ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು. ಓಕೆ ಸರ್, ಯಾವತ್ತಾದರೂ ಅಂದ್ಕೊಂಡಿದ್ರೆ ತಾವು ಕಲಿಯುವಂಥ ದಿನಗಳಲ್ಲಿ ತಾವು ಡೈರೆಕ್ಟರ್ ಆಗ್ತೀರಿ ಅಂತ? ಇಲ್ಲ, ನಾನು ಸ್ಕೂಲಲ್ಲೆಲ್ಲ ತುಂಬ ಸ್ಟೂಡಿಯಸ್. ಗೊತ್ತಾಯ್ತು, ಕೆಮಿಸ್ಟ್ರಿ ಲೆಕ್ಚರರ್ ಅಂತ ತಕ್ಷಣ ಕನ್ಫರ್ಮ್ ಸ್ಟೂಡಿಯಸ್ ಆಗಿರಲೇಬೇಕು. ಓದೋದು, ಮನೆಗೆ ಹೋಗೋದು, ಕ್ರಿಕೆಟ್ ಆಡೋದು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಸೊ ಬಟ್ ವೆನ್ ಐ ರೀಚ್ಡ್ ಡಿಗ್ರಿವರೆಗೂ ಐ ವಾಸ್ ಓನ್ಲಿ ಇನ್ ಟು ಸ್ಟಡೀಸ್. ಸೊ ಡಿಗ್ರಿಗೆ ಬಂದು ವೆನ್ ಐ ವಾಸ್ ಎಕ್ಸ್ಪೋಸ್ ಟು ರಂಗಭೂಮಿ ಆ್ಯಂಡ್ ಯಕ್ಷಗಾನ, ಅಲ್ಲಿಂದ ನನ್ನ ಲೈಫ್ ಟರ್ನ್ ಆಯಿತು. ಸೊ ಅಲ್ಲಿಂದ ಈಗಲೇ ಹೇಳ್ದಂಗೆ 2013 ಆಪರೇಷನ್ ಅಲ್ಮೇಲಮ್ಮ ಎಟ್ಸೆಟ್ರಾ. ಆಪರೇಷನ್ ಅಲ್ಮೇಲಮ್ಮ ಆದಮೇಲೆ ನಾನು ಬರೆದಿದ್ದು ಸಿನಿ ಸರ್ಗೆ ಇನ್ನೊಂದು ಸಿನಿಮಾ ಬರೆದಿದ್ದೆ. ಬಟ್ ಅದು ಒಂದು ಸ್ವಲ್ಪ ಶೂಟಿಂಗ್ ಆಗಿ ನಿಂತೋಯ್ತು ಬಿಕಾಸ್ ಆಫ್ ಮೆನಿ ರೀಸನ್ಸ್. ಸೊ ಅದಾಗಿ ನಾನು ಬರೆದಿದ್ದು ಅಳಿದು ಉಳಿದವರು ಅಂತ. ಅರವಿಂದ್ ಶಾಸ್ತ್ರಿ ಅಂತ ಒಬ್ಬರು ಡೈರೆಕ್ಟರ್, ಅಶು ಬೆದ್ರಾ ಪ್ರೊಡ್ಯೂಸರ್. ಅದಕ್ಕೆ ಸಿಂಪಲಾಗಿ ಇನ್ನೊಂದು ಲವ್ ಸ್ಟೋರಿ ಅಂತ ಒಂದು ಸಿನಿಮಾ ಬಂದಿತ್ತು, ಅದ್ರದ್ದು ಪ್ರೊಡ್ಯೂಸರೇ ಅಳಿದು ಉಳಿದವ್ರಿಗೆ ಪ್ರೊಡ್ಯೂಸರು. ಸೊ ಅಲ್ಲಿ ಆ ಸ್ಕ್ರಿಪ್ಟ್ ಆದಮೇಲೆ ನಾನು ಬರೆದಿದ್ದು ಮಾಯಾ ಬಜಾರ್, PRK ಪ್ರೊಡಕ್ಷನ್ಸ್, ರಾಧಾಕೃಷ್ಣ ರೆಡ್ಡಿ ಅಂತ ಡೈರೆಕ್ಟರ್. ಸೊ ಅದಕ್ಕೆ ನಾನು ರೈಟಿಂಗ್ ಅಗೇನ್ ಅದರಲ್ಲೂ 2 ಸಾಂಗ್ ಬರೆದಿದ್ದೀನಿ. ಎಸ್, ಸೊ ನಾನು ಯಾವ್ಯಾವ ಸಿನಿಮಾ ಬರೆದಿದ್ದೀನೋ ಆಲ್ಮೋಸ್ಟ್ ಅದರಲ್ಲೆಲ್ಲ ಸಾಂಗ್ಸು ಬರೆದಿದ್ದೀನಿ. ಹಾಡು ಕೂಡ ಹಾಡಿದ್ದೀರಿ ಅನ್ಸುತ್ತಲ್ಲ? ಹಾಡ್ತೀರಿ? ಸಿಂಗಿಂಗು ಅಭ್ಯಾಸ ಇದೆ, ಬಟ್ ಐ ಆಮ್ ನಾಟ್ ಎ ಪ್ರೊಫೆಷನಲ್ ಸಿಂಗರ್, ಐ ಆಮ್ ಆನ್ ಆಕ್ಸಿಡೆಂಟಲ್ ಸಿಂಗರ್. ನನ್ನ ತಮ್ಮ ಮ್ಯೂಸಿಕ್ ಕಂಪೋಸರ್, ಯುದ್ಧಕಾಂಡಾಗೆ ಸಾಂಗ್ಸ್ ಮಾಡಿರೋದು ಅವನು.
ಪ್ರವೀಣ್ ಅಂತ. ಸೊ ಅವನು ಮನೇಲೇ ಇರೋದ್ರಿಂದ ಅವ್ನು ಮಾಡೋ ಟ್ರ್ಯಾಕ್ಸ್ಗೆಲ್ಲ ಫಸ್ಟ್ ಟ್ರ್ಯಾಕ್ ಸಿಂಗರ್ ನಾನೇ, ಅದಕ್ಕೆ ಮೊದಲ ಬಲಿಪಶು ನಾನು ಆಗ್ತೀನಿ. ಸೊ ಇನ್ ದ್ಯಾಟ್ ವೇ ಐ ಎಮ್ ಆಕ್ಸಿಡೆಂಟಲ್ ಸಿಂಗರ್ ಅಷ್ಟೇ. ಸೊ ಆಮೇಲೆ ಅದಕ್ಕಿಂತ ಮುಂಚೆ ಮರ್ತೋದೆ ಆ್ಯಕ್ಚುಲಿ ಹೇಳೋಕ್ಕೆ, ಮುಮ್ತಾಜ್ ಅಂತ ಒಂದು ಸಿನಿಮಾ ಬಂದಿತ್ತು, ಧರ್ಮ ಕೀರ್ತಿರಾಜ್ ಮತ್ತು ಅವ್ರದ್ದು. ಸೊ ಅದಕ್ಕೆ ಎಲ್ಲ ಸಾಂಗ್ಸು ನಾನು ಬರೆದಿದ್ದೆ. ಸೊ ಅದು ಅಲ್ಮೇಲಮ್ಮಗಿಂತ ಮುಂಚೆ, ಅದು ಅಲ್ಮೇಲಮ್ಮ ಆದ ತಕ್ಷಣ. ಸೊ ಯಾವಾಗ ಗೊತ್ತಾಯಿತು ನಿಮಗೆ, ಯಾವಾಗ ಎನ್ಲೈಟ್ಮೆಂಟ್ ಆಯಿತು ದಟ್ ಐ ಕ್ಯಾನ್ ರೈಟ್, ನಾನು ಲಿರಿಸಿಸ್ಟ್ ಆಗ್ಬೋದು ಅನ್ನೋಂಥ ಪ್ರತಿಭೆ ಆಚೆ ಬಂದದ್ದು ಯಾವಾಗ? ಅಂದರೆ ನನಗೆ ಸೆನ್ಸ್ ಆಗಿದ್ದು, ಈಗ ಆಪ್ರೇಷನ್ ಅಲ್ಮೇಲಮ್ಮ ಹೇಳಿದ್ನಲ್ಲ, ಒಂದು 6 months ಬರೆದ್ವಿ ಅದನ್ನು ಅಂತ. ಸೊ ಅದಾಗಿ ಒಂದು ಡ್ರಾಫ್ಟ್ ಸ್ಕ್ರೀನ್ ಪ್ಲೇ ಫೈನಲ್ ಆದಮೇಲೆ ಇಡೀ ಟೀಮ್ ನನ್ನ ಸುತ್ತ ಕೂತಿತ್ತು, ಒಂದು 13-15 ಜನ. ಐ ನೆರೇಟೆಡ್ ದ ಸ್ಕ್ರಿಪ್ಟ್ ಫಾರ್ ಅಬೌಟ್ 2 hours. ಎಸ್. ಸೊ ಅದಾಗಿ ಅಲ್ಲಿ ಕೂತವ್ರಿಗೆಲ್ರಿಗೂ ಅದು ಇಷ್ಟ ಆಗಿ ಅವತ್ತೊಂದು ಫೀಡ್ಬ್ಯಾಕ್ ಬಂತು ನನಗೆ, ಚೆನ್ನಾಗಿ ಬರೆದಿದ್ದೀರಾ, ತುಂಬ ಇಷ್ಟ ಆಯಿತು ಸ್ಕ್ರೀನ್ ಪ್ಲೇ ಅಥವಾ ಡೈಲಾಗ್ ಅನ್ನೋದು. ಸೊ ಅವತ್ತು ನನಗೆ ಯಾಕಂದರೆ ಅಲ್ಲಿವರೆಗೂ ನಂಗೆ ಸ್ಕ್ರೀನ್ ಪ್ಲೇ ಅಂದರೆ ಹೆಂಗಿರುತ್ತೆ ಅಂತಲೇ ಗೊತ್ತಿರಲಿಲ್ಲ. ಸೊ ಐ ವಾಸ್ ವೆರಿ ನ್ಯೂ ಟು ಇಟ್. ಸೊ ದ್ಯಾಟ್ ವಾಸ್ ದಿ ಡೇ ಐ ಕ್ಲಿಯರ್ಲಿ ರಿಮೆಂಬರ್ ವೇರ್ ಐ ರಿಯಲೈಸ್ಡ್ ದ್ಯಾಟ್ ಓಕೆ ಐ ಕ್ಯಾನ್ ರೈಟ್ ಅನ್ನೋದು. ಸೊ ಅದಾದ ನಂತರ ಕನ್ನಡ ಚಿತ್ರರಂಗದಲ್ಲಿ ತಮ್ಮ ಜರ್ನಿ ಸಾಗ್ತಾ ಹೋಯಿತು. ಎಸ್. ಅದಾಗಿ ಅದೇ ಆಪ್ರೇಷನ್ ಅಲ್ಮೇಲಮ್ಮ, ಮಾಯಾ ಬಜಾರ್, ಅಳಿದು ಉಳಿದವರು, ಮಾಯಾ ಬಜಾರ್, ಗರುಡ ಗಮನ, ವೃಷಭವಾಹನದಲ್ಲಿ ಒಂದು ಲಿರಿಕ್ ಹಾಡು ಬರೆದಿದ್ದೀನಿ. ಅದಾಗಿ ಕಟಿಂಗ್ ಶಾಪ್ ಅಂತ ಒಂದು ಸಿನಿಮಾ ನಾನು ಡೈರೆಕ್ಷನ್ ಮಾಡಿದ್ದೀನಿ. ಬಟ್ ಅದು ಅಮಿಡ್ಸ್ಟ್ ಕೋವಿಡ್ ಆಗಿದ್ದರಿಂದ ಅದು ನಾವು ಅಂದ್ಕೊಂಡಂಗೆ ಎಕ್ಸಿಕ್ಯೂಟ್ ಆಗಿಲ್ಲ. ಸೊ ಅದಾಗಿ ಯುದ್ಧಕಾಂಡ. ಓಕೆ. ಸೊ ಈ ಡೈರೆಕ್ಷನ್ ಅನ್ನೋದಕ್ಕೆ ಯಾರಾದರೂ ಸ್ಫೂರ್ತಿ ಇದ್ದಾರಾ ತಮಗೆ? ಅಲ್ಲ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಸುನಿ ಸರ್, ಯಾಕಂದರೆ ಕಲ್ತಿದ್ದೆ ಅವರಿಂದ. ಸೊ ಆಬ್ವಿಯಸ್ಲಿ ಅವರು ಸೆಟ್ಟಲ್ಲಿ ಹೇಗೆ ಸ್ಕ್ರಿಪ್ಟ್ ಬರೆದಿದ್ದೊಂದಿರುತ್ತೆ, ಅದು ತೆರೆ ಮೇಲೆ ಬರೋವಾಗ ತುಂಬ ವಿಷಯಗಳು ಚೇಂಜ್ ಆಗುತ್ತೆ ಅಥವಾ ಮಾಡಿಫೈ ಆಗುತ್ತೆ. ಸೊ ಅದನ್ನು ಮಾಡೋದೆಲ್ಲ ಒಬ್ಬ ಡೈರೆಕ್ಟ್ರೆ. ಸೊ ಸ್ಕ್ರಿಪ್ಟಲ್ಲಿ ಇದ್ದಿದ್ದನ್ನೇ ಹೇಗೆ ಸ್ಕ್ರೀನ್ ಮೇಲೆ ತರೋದು ಅನ್ನೋದು ನಾನು ಅಬ್ಸರ್ವ್ ಮಾಡಿದ್ದು ಫಸ್ಟ್ ಅವ್ರ ಸೆಟ್ಟಿಂದ. ಆಮೇಲೆ ನಾನು ಯಾರ್ಯಾರ ಜೊತೆ ಎಲ್ಲ ಕೆಲಸ ಮಾಡಿದ್ದೀನಿ ಅವರಿಂದ ಎಲ್ಲ ಕಲ್ತಿದ್ದೀನಿ. ಅರವಿಂದ್ ಶಾಸ್ತ್ರಿ ಈಸ್ ಅನ್ ಅಮೇಝಿಂಗ್ ಡೈರೆಕ್ಟರ್, ರಾಧಾಕೃಷ್ಣ ಈಸ್ ಅನ್ ಅಮೇಝಿಂಗ್ ಡೈರೆಕ್ಟರ್. ಸೊ ಇವರಿಂದ ಎಲ್ಲ ಕಲ್ತಿದ್ದೀನಿ. ಆ್ಯಂಡ್ ಚಿಕ್ಕ ವಯಸ್ಸಿಂದ ನಮ್ಮ ತಂದೆ ತುಂಬ ಸಿನಿಮಾ ಲವರ್. ಸೊ ವಾರಕ್ಕೊಂದು ಸಿನಿಮಾ ಗ್ಯಾರಂಟಿ. ನಾವು ಚಿಕ್ಕವರಿರುವಾಗ ನಾನು, ನಮ್ಮಪ್ಪ, ನನ್ನ ತಮ್ಮ, ಅಮ್ಮ ಬರ್ತಿರ್ಲಿಲ್ಲ, ಅಮ್ಮ ಕಡಿಮೆ, ಬಟ್ ನಾವು 3 ಜನ ವಾರಕ್ಕೊಂದು ಸಿನಿಮಾ ಗ್ಯಾರಂಟಿ ನೋಡ್ತಿದ್ವಿ. ಸೊ ಚಿಕ್ಕ ವಯಸ್ಸಿಂದ ಸಿನಿಮಾ ಬಗ್ಗೆ ಇದಿತ್ತು, ಆಸಕ್ತಿ ಇತ್ತು, ಬಟ್ ಸ್ಟಡೀಸ್ ಕಡೆ ಜಾಸ್ತಿ ಇತ್ತು. ಸೊ ಆಫ್ಟರ್ ಡಿಗ್ರಿ ಈ ಕಡೆ ಇದಾಯಿತು, ಸ್ಟಡೀಸ್ ಕಡೆ ಕಡಿಮೆ ಆಗೋಯ್ತು. ಸೊ ಆ ರೀತಿ ದಟ್ ವಾಸ್ ದಿ ಡೇ ಐ ರಿಯಲೈಸ್ಡ್. ಓಕೆ. ಸೊ ಯುದ್ಧಕಾಂಡ ಬಗ್ಗೆನೇ ಮಾತಾಡ್ತಿದ್ವಿ. ಯುದ್ಧಕಾಂಡ 2 ಬಹಳ ಅಂದರೆ ಬಹಳ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಸೊ ನೋಡಿದವರೆಲ್ಲ ಕಣ್ಣೀರು ಹಾಕೊಂಡು ಹೋಗ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ಒಂದು ರೀಸೆಂಟ್ ಇನ್ಸಿಡೆಂಟ್ ನೋಡಿದೆ. ಸೊ ಅಜಯ್ ರಾವ್ ಸರ್ ಕಾಲೆಲ್ಲ ಹಿಡಿದ್ರಂತೆ. ಸೊ ಆ ಒಂದು ಇಟ್ಸ್ ಅ ವೆರಿ ಸೆನ್ಸಿಬಲ್ ಟಾಪಿಕ್ ಟು ಬಿ ವೆರಿ ಪ್ರಿಸೈಸ್ಡ್. ಸೊ ಆ ಟಾಪಿಕ್ ಹೇಗೆ ತಮಗೆ ಮಾಡಬೇಕು ಒಂದು ಚಿತ್ರ ಅನ್ನುವಂಥ ಐಡಿಯಾ ಬಂತು, ಹೇಗೆ? ಸೊ ಯೂಶ್ವಲಿ ನಾನು ಕರೆಂಟ್ ಅಫೇರ್ಸ್ನ ತುಂಬ ಫಾಲೋ ಮಾಡ್ತಾ ಇರ್ತೀನಿ. ಸೊ ಐ ವಾಸ್ ರೀಡಿಂಗ್ ಮೆನಿ ಕೇಸಸ್. ನನಗೆ ಆಫ್ಟರ್ ಮೈ ಪ್ರೀವಿಯಸ್ ಫಿಲಮ್ ಒಂದು ಸೀರಿಯಸ್ ಸಬ್ಜೆಕ್ಟ್ ಮಾಡಬೇಕು ಅಂತ ಒಂದು ತಲೆಯಲ್ಲಿತ್ತು, ಬಟ್ ಏನು ಅಂತ ಗೊತ್ತಿರಲಿಲ್ಲ. ಸೊ ಐ ವಾಸ್ ಫಾಲೋಯಿಂಗ್ ಆಲ್ ದಿ ನ್ಯೂಸ್ ಆ್ಯಂಡ್ ಅಪ್ಡೇಟ್ಸ್. ಸೊ ಅದರಲ್ಲಿ ಹಳೆಯ ಕೇಸ್ಗಳಿಂದನೂ ಹಿಡಿದು ಓದ್ತಾ ಇದ್ದೆ. ಸೊ ಅದರಲ್ಲಿ ನನಗೆ ಕೆಲವೊಂದು ಕೇಸ್ಗಳು ಕಣ್ಣಿಗೆ ಬಿತ್ತು. ಫಾರ್ ಎಕ್ಸಾಂಪಲ್ ನಿರ್ಭಯ ಕೇಸ್, ಉನ್ನಾವ್ ರೇಪ್ ಕೇಸ್ ಆಗಿರ್ಬೋದು. ಅದೆಲ್ಲ ಅದೇನಾಗಿದೆ ಅಂದರೆ ಆ ಕೇಸ್ ಏನಾಗಿದೆ ಅನ್ನೋದು ನಮಗೆ ಗೊತ್ತಾಗಿದೆ, ಜಡ್ಜ್ಮೆಂಟ್ ಏನು ಬಂದಿದೆ ಅನ್ನೋದು ನಮಗೆ ಗೊತ್ತಿದೆ. ಬಟ್ ಈ ಕೇಸ್ಗೂ ಜಡ್ಜ್ಮೆಂಟ್ಗೂ ಒಂದು 7 years ಗ್ಯಾಪ್ ಇದೆ. ಸೊ ಜನ ಆಗಲಿ ಮೀಡಿಯಾ ಆಗಲಿ ಎಲ್ಲರೂ ಏನಾಗಿದೆ, ಏನು ಜಡ್ಜ್ಮೆಂಟ್ ಬಂತು ಅಂತ ಮಾತ್ರ ನೋಡ್ತಾರೆ. ಬಟ್ ಇನ್ ಬಿಟ್ವೀನ್ ಆ 7 years ಆ ಕುಟುಂಬದ ಮನಸ್ಥಿತಿ ಏನು, ಅವರು ಊಟ ಮಾಡಿದಾರಾ, ಮಲಗ್ತಿದ್ದಾರಾ, ಯಾರೂ ಕೇಳೋರಿಲ್ಲ. ಸೊ ವಾಟ್ ವಾಸ್ ಅದನ್ನು ಡೀಲ್ ಮಾಡೋರು ಯಾರು ಅನ್ನೋ ಪ್ರಶ್ನೆ ಬಂದಾಗ ಐ ಥಾಟ್ ನನ್ನ ಕಥೆ ಇದ್ರ ಸುತ್ತ ಇರಬೇಕು. ಅಂದರೆ ನ್ಯಾಯ ಸಿಗೋದು ತಡ ಆಗಿಬಿಟ್ರೆ ಸಿಗೋ ನ್ಯಾಯಕ್ಕೆ ಬೆಲೆ ಇರಲ್ಲ. ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್ ಅಂತ ಹೇಳ್ತಾರಲ್ಲ. ಸೊ ಫಸ್ಟ್ ನನ್ನ ಸಿನಿಮಾಗೆ ಥೀಮ್ ಸಿಕ್ಕಿದ್ದು ಅಲ್ಲಿ. ಸೊ ಯಾಕಂದರೆ ಇವಾಗ ನೋಡಿ, ನಮಗೇನಾದರೂ ಒಂದು ಕೇಸ್ ಆಗುತ್ತೆ ಅಂದ್ರೂ ನಮ್ಮ ಸಿನಿಮಾದಲ್ಲೂ ಆ ಡೈಲಾಗ್ ಬರುತ್ತೆ, ಕೋರ್ಟಲ್ಲಿ ಸಿಗ್ತೀನಿ ಅಂತಾರೆ, ಬಟ್ ಕೋರ್ಟ್ಗೆ ಯಾರೂ ಬರೋಕ್ಕೆ ಹೋಗಲ್ಲ. ಯಾಕಂದರೆ ಅವ್ರಿಗೂ ಗೊತ್ತು, ಒಂದು ಸಲ ಕೋರ್ಟಿಗೆ ಬಂದರೆ ಜೀವನದ 10-20 ವರ್ಷ ಕಳೆದೋಗುತ್ತೆ ಅಂತ. ಬಟ್ ದಟ್ ಈಸ್ ವೆರಿ ಸ್ಯಾಡ್ ಫೇಟ್ ಆಫ್ ಅವರ್ ಜಸ್ಟಿಸ್ ಸಿಸ್ಟಮ್. ಸೊ ಇವಾಗ ನನ್ನ ಮೇಲೇ ಯಾರೋ ಡಿಫೇಮ್ ಮಾಡಿದ್ರು ಅಂದ್ಕೊಳ್ಳಿ, ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ನನ್ನನ್ನು ಏನೋ ಅವಮಾನ, ಒಂದು ಎಕ್ಸಾಂಪಲ್ ಅಷ್ಟೇ, ಅವಮಾನ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ. ಸೊ ಅವ್ರ ಮೇಲೆ ನಾನು ಡಿಫೇಮೇಷನ್ ಕೇಸ್ ಹಾಕಿದ್ರೆ ಅದು ನಮ್ಮ ದೇಶದಲ್ಲಿ 2 ವರ್ಷ ನಡೆಯುತ್ತೆ.
ಅಷ್ಟರೊಳಗೆ ಆಲ್ರೆಡಿ ಡಿಫೇಮ್ ಆಗೋಗುತ್ತೆ ಪೂರ್ತಿ. ಸೊ ವಾಟ್ ಈಸ್ ದ ಯೂಸ್? ಸೊ ದಟ್ ವಾಸ್ ದ ಟ್ರಿಗರ್ ಪಾಯಿಂಟ್ ಆರ್ ದ ಥೀಮ್ ಆಫ್ ಯುದ್ಧಕಾಂಡ. ಸೊ ಅಲ್ಲಿಂದ ಈಗ ಕಥೆ ಏನು ಅಂತ ಬಂದರೆ, ಸೊ ಈ ಥೀಮ್ನ ಕರೆಕ್ಟಾಗಿ ಜನರಿಗೆ ದಾಟಿಸ್ಬೇಕು ಅಂದರೆ ಐ ಹ್ಯಾವ್ ಟು ಪಿಕಪ್ ಎ ಸೆನ್ಸಿಬಲ್ ಸಬ್ಜೆಕ್ಟ್ ವಿಚ್ ಟಚಸ್ ಎವ್ರಿ ಒನ್. ಸೊ ಆಬ್ವಿಯಸ್ಲಿ ಇಟ್ ಶುಡ್ ಬಿ ಅಬೌಟ್ ಎ ವುಮನ್. ಸೊ ಇಟ್ ಈಸ್ ಅಬೌಟ್ ಎ ವುಮನ್, ಇಟ್ ಈಸ್ ಅಬೌಟ್ ವುಮನ್ ಆ್ಯಂಡ್ ಹರ್ ಚೈಲ್ಡ್. ದಟ್ ಈಸ್ ದ ಸೆಂಟ್ರಲ್ ಕ್ಯಾರೆಕ್ಟರ್. ಎಲ್ಲ ಕಥೆ ಅದ್ರ ಸುತ್ತ ನಡೆಯುತ್ತೆ. ಸೊ ಈಗ ಅರ್ಚನಾ ಜೋಯಿಸ್ ಅವ್ರು ಏನು ಪ್ಲೇ ಮಾಡಿದ್ದಾರೆ, ದಟ್ ಈಸ್ ದ ಸೆಂಟ್ರಲ್ ಕ್ಯಾರೆಕ್ಟರ್ ಆಫ್ ದ ಫಿಲ್ಮ್. ಸೊ ಅದನ್ನು ಇಟ್ಕೊಂಡು ಸುತ್ತ ಕತೆ ಹೆಣಿತಾ ಹೋದಾಗ ಯುದ್ಧಕಾಂಡ ರೆಡಿ ಆಯಿತು. ಸೊ ಹೇಗಿತ್ತು ಅಪ್ರೋಚ್ ಟು ಅಜಯ್ ರಾವ್? ಯಾ, ವೆರಿ ನೈಸ್. ಆ್ಯಕ್ಚುಲಿ ನಾನು ಆ ಕಥೆ ಬರೆದ ಮೇಲೆ ಸ್ಕ್ರೀನ್ ಪ್ಲೇಲಿ ಹೀರೋಯಿಕ್ ಫ್ಯಾಕ್ಟರ್ಸ್ ಅಂತ ಯಾವುದೂ ಇರಲಿಲ್ಲ. ಅಂದರೆ ಹೀರೋಗೆ ಎಂಟ್ರಿ ಇಲ್ಲ, ಎಸ್ಟಾಬ್ಲಿಷ್ಮೆಂಟ್ ಸಾಂಗ್ ಇಲ್ಲ, ದ ಸೋ ಕಾಲ್ಡ್ ಬಿಲ್ಡಪ್ ಇಲ್ಲ, ಅದೆಲ್ಲ ಇರಬಾರ್ದು ಅಂತ ಏನಿಲ್ಲ. ಬಟ್ ಈ ಕಥೆಗೆ ಬೇಡ ಅಂತ ಹಂಗೆ ಬರೆದಿದ್ದೆ ನಾನು ಅಷ್ಟೇ. ಸೊ ಯಾವುದೋ ಒಂದು ಪ್ರೊಡ್ಯೂಸರ್ಗೆ ಪ್ರೀವಿಯಸ್ ಟು ಅಜಯ್ ಸರ್ ನಾನು ನೆರೇಟ್ ಮಾಡಿದಾಗ ಅವ್ರು ಹೇಳಿದರು, ಏನು ಸರ್ ಬರೀ ಕಥೆನೇ ಇದೆಯಲ್ಲ ಇದರಲ್ಲಿ ಅಂತ. ಸೊ ಕತೆ ಬಿಟ್ಟು ಇದೇನಿರಬೇಕು ನನಗೆ ಗೊತ್ತಾಗಿಲ್ಲ. ಸೊ ಅವತ್ತಿಂದ ಸ್ವಲ್ಪ ನಾನು ಕನ್ಫ್ಯೂಸ್ ಆಗಿಬಿಟ್ಟು ನಿಲ್ಲಿಸ್ಬಿಟ್ಟಿದ್ದೆ ಯಾರಿಗೂ ಕತೆ ಹೇಳೋದನ್ನು. ಮೋಸ್ಟ್ಲಿ ಇದು ಆಗಲ್ಲ ಇದು ಅಂದ್ಬಿಟ್ಟು ಸ್ಕ್ರಿಪ್ಟ್ನ ಸೈಡ್ಗಿಟ್ಟಿದ್ದೆ. ಬಟ್ ಆಮೇಲೆ ಪರಮೇಶ್ ಸರ್ ಅಂತ ಅಜಯ್ ಸರ್ ಫ್ರೆಂಡು, ನನಗೂ ಫ್ರೆಂಡ್, ಕಾಮನ್ ಫ್ರೆಂಡ್. ಸೊ ಅವರು ಒಂದಿನ ಬಂದು ಕತೆ ನೆರೇಟ್ ಮಾಡಿ ಅಂತ ಹೇಳಿದ್ರು. ಸೊ ಅದಾಗಿ ಅವತ್ತು ಈವ್ನಿಂಗ್ ಅಜಯ್ ಸರ್ಗೆ ನಾನು ಕತೆ ನೆರೇಟ್ ಮಾಡಿದೆ. ಸೊ ಐ ವಾಸ್ ವೆರಿ ನ್ಯೂಟ್ರಲ್. ಒಪ್ಪಲ್ವೇನೋ ಗೊತ್ತಿಲ್ಲ, ಅಂದರೆ ಸ್ಕ್ರೀನ್ ಪ್ಲೇ ನಾನು ಅಂದರೆ ಸ್ಕ್ರಿಪ್ಟ್ ರೈಟಿಂಗ್ ಆಗಿತ್ತು, ಒಂದು ಡ್ರಾಫ್ಟ್ ಆಗಿತ್ತು. ಸೊ ಅದು ಅವ್ರಿಗೇನು ಇಷ್ಟ ಆಗಬೇಕು ಅಂತೇನು ಇಲ್ವಲ್ಲ. ಸೊ ಇಷ್ಟ ಆಗಲ್ವೇನೋ ಗೊತ್ತಿಲ್ಲ, ನಾನು ವೆರಿ ನ್ಯೂಟ್ರಲ್ ಆಗಿದ್ದೆ. ನಾನು ಅಂದ್ಕೊಂಡು ಹೋಗ್ತೀನಿ, ಕತೆ ಹೇಳ್ತೀನಿ, ರಿಜೆಕ್ಟ್ ಆಗುತ್ತೆ, ವಾಪಸ್ ಮನೆಗೆ ಬರ್ತೀನಿ, ಅಷ್ಟು ನ್ಯೂಟ್ರಲ್ ಆಗೇ ಹೋಗಿದ್ದು ನಾನು ಆ್ಯಕ್ಚುಲಿ. ಸೊ ಬಟ್ ನೆರೇಷನ್ ಎಲ್ಲ ಆದಮೇಲೆ ವಿದಿನ್ 5 minutes ಅಜಯ್ ಸರ್ ನಾ ಮಾಡ್ತೀನಿ ಅಂತ ಒಪ್ಕೊಂಡ್ರು. ಬಟ್ ನಾಟ್ ಓನ್ಲಿ ಆ್ಯಸ್ ಆ್ಯನ್ ಆ್ಯಕ್ಟರ್ ಬಟ್ ಆಲ್ಸೋ ಆ್ಯಸ್ ಎ ಪ್ರೊಡ್ಯೂಸರ್. ಐ ಡಿಡ್ ನಾಟ್ ಎಕ್ಸ್ಪೆಕ್ಟ್ ದ್ಯಾಟ್. ಸೊ ನಾನು ಅವ್ರು ನನ್ನ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂದ್ಕೊಂಡು ಹೋಗಿದ್ದೆ. ಬಟ್ ಹಿ ಆಲ್ಸೋ ಅಕ್ಸೆಪ್ಟೆಡ್ ಟು ಪ್ರೊಡ್ಯೂಸ್ ಇಟ್. ನೋ, ಐ ವಾಸ್ ವೆರಿ ಆ್ಯಕ್ಚುಲಿ ಹ್ಯಾಪಿಲಿ ಶಾಕ್ಡ್. ಅಂದರೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ವಲ್ಲ. ಅಂದರೆ ಅಜಯ್ ಸರ್ ಅವ್ರು ಹೇಗೆ ಅಂದರೆ ಹೀ ಈಸ್ ವೆರಿ ಗುಡ್ ಲಿಸನರ್. ಅಂದರೆ ಅವರೇ ಹೇಳ್ದಂಗೆ ಅವ್ರ ಆಡಿಯನ್ಸ್ ಥರ ಸಿನಿಮಾ ನೋಡ್ತಾರೆ. ಒಂದು ಹೀರೋ ಥರ ಅಥವಾ ಯಾವುದೋ ಒಂದು ಕ್ಯಾರೆಕ್ಟರ್ನ ತಲೆಯಲ್ಲಿ ಇಟ್ಕೊಂಡು ಆ ಥರ ಎಲ್ಲ ಕೇಳಲ್ಲ. ಸೊ ಆಡಿಯನ್ಸ್ ಥರ ಅವರು ನೆರೇಷನ್ ಕೇಳ್ತಾರೆ. ಸೊ ಮೇ ಬಿ ಅದಕ್ಕೆ ಅವ್ರಿಗೂ ಅದು ಕರೆಕ್ಟಾಗಿ ಈಗ ಅವ್ರ ಪಾತ್ರಕ್ಕೆ ಏನಿದೆ ಅನ್ನೋ ವ್ಯೂ ಪಾಯಿಂಟಲ್ಲಿ ಅವ್ರು ನೋಡಿದರೆ ಮೇ ಬಿ ಅವ್ರು ಈ ಸಿನಿಮಾ ಮಾಡ್ತಿರ್ಲಿಲ್ಲ. ಇಲ್ಲಿ ಯಾಕಂದರೆ ಎಲ್ಲ ಪಾತ್ರಗಳಿಗೂ ಸೇಮ್ ವೆಯ್ಟೇಜ್ ಇದೆ. 35-40% ಸಿನಿಮಾದೆಲ್ಲ ಅಜಯ್ ಸರ್ರೇ ಇಲ್ಲ. ಬಟ್ ಸ್ಟಿಲ್ ಅವ್ರು ಮಾಡಿದ್ದಾರೆ ಅಂದರೆ ಐ ಥಿಂಕ್ ದಟ್ ಈಸ್ ಹಿಸ್ ಎಬಿಲಿಟಿ ಟು ಗ್ರಾಸ್ಪ್ ದ ಸ್ಕ್ರಿಪ್ಟ್. ಆ್ಯಂಡ್ ಆಲ್ಸೋ ಈ ಅನೌನ್ಸ್ಮೆಂಟ್ ಆಫ್ ದಿ ಟೈಟಲ್ ಇರ್ಬೋದು ಎಲ್ಲ ಕೂಡ ಒಂಥರ ವಿಭಿನ್ನವಾಗಿ ಆಯಿತು. ಹೌದು ಹೌದು. ಸೊ ಎಷ್ಟು ಖುಷಿ ಆಯಿತು ತಮಗೆ, ಜಡ್ಜ್ ಎಲ್ಲ ಬಂದಿದ್ರು. ಹೌದು, ಅಂದರೆ ಟೈಟಲ್ ಟೀಸರ್ ಒಂದು ಮಾಡೋಣ ಅಂತ ಅಂದ್ಕೊಂಡ್ವಿ ನಾವು. ಅದು ಒಂದು ಐಡಿಯಾ ಇತ್ತು, ಅದು ಅಜಯ್ ಸರ್ ಪಿಚ್ ಮಾಡಿದೆ. ಆ್ಯಂಡ್ ಆಲ್ಸೋ ಟೈಟಲ್ ಯಾರ್ದು ಸಜೆಸ್ಟ್ ಮಾಡಿದ್ದು? ಹೌದು, ಯುದ್ಧಕಾಂಡ. ಯುದ್ಧಕಾಂಡ ಆಫೀಸಲ್ಲಿ ಕೂತ ಅಜಯ್ ಸರೇ ಇದಕ್ಕೆ ಟೈಟಲ್ ಏನೂ ಇಟ್ಟಿರಲಿಲ್ಲ. ಏನು ಟೈಟಲ್ ಇಡಬೇಕು ಅಂತಲೂ ಗೊತ್ತಾಗ್ತಿರ್ಲಿಲ್ಲ. ಅಂದರೆ ಯಾವುದೋ ಒಂದು ಕ್ಯಾರೆಕ್ಟರ್ ಹೆಸರು ಇಡೋದು ಅಂದರೆ ಆ ಥರ ಇಲ್ವಲ್ಲ ಸಿನಿಮಾ. ಸೊ ಅದು ಯಾವುದೂ ಸೂಟ್ ಆಗ್ತಿರ್ಲಿಲ್ಲ. ಸೊ ಒಂದಿನ ಇದರಲ್ಲಿ ಡಿಸ್ಕಷನಲ್ಲಿ ಕೂತಾಗ ಅಜಯ್ ಸರೇ ಯುದ್ಧಕಾಂಡ ಇಟ್ಟರೆ ಹೇಗಿರುತ್ತೆ ಅಂತ. ಸೊ ಎಲ್ರಿಗೂ ಇಷ್ಟ ಆಯ್ತು ಅದು. ಅಂದರೆ ಎಂಟೈರ್ ಡೈರೆಕ್ಷನ್ ಟೀಮ್ ಲೈಕ್ ದ ಐಡಿಯಾ, ಬಟ್ ಅವೈಲೇಬಲ್ ಇರಬೇಕಲ್ಲ. ಸೊ ಇಮಿಡಿಯೇಟ್ ನಮ್ಮ ಮ್ಯಾನೇಜರ್ ಓಡೋದ್ರು ಫಿಲ್ಮ್ ಚೇಂಬರ್ಗೆ, ಆ ಟೈಟಲ್ ಇದೆಯಾ ಅವೈಲೇಬಲ್ ಅಂತ. ಆಮೇಲೆ ನೋಡಿದ್ರೆ ಇತ್ತು. ಸೊ ಇಮಿಡಿಯೇಟ್ ಅದನ್ನು ನಾವು ರಿಜಿಸ್ಟರ್ ಮಾಡಿಸಿ ಆಮೇಲೆ ಅಫ್ಕೋರ್ಸ್ ಅಜಯ್ ಸರ್ ರವಿ ಸರ್ನ ಮೀಟ್ ಮಾಡಿ, ಅಂದರೆ ವಾಟ್ ಎವರ್ ಅದು ಟೆಕ್ನಿಕಲಿ ಟೈಟಲ್ ಅವೈಲೇಬಲ್ ಇದ್ರೂ ಇಟ್ಸ್ ಎ ಲೆಗಸಿ ಅಲ್ವಾ ಯುದ್ಧಕಾಂಡ. ಅದಕ್ಕೆ ನಾವು ತೊಂದರೆ ಮಾಡಬಾರ್ದು ಯಾವ ಕಾರಣಕ್ಕೂ. ಸೊ ರವಿ ಸರ್ ಹತ್ರನೂ ಹೋಗಿ ಅವರ ಬ್ಲೆಸ್ಸಿಂಗ್ಸ್ನೂ ತೊಗೊಂಡು ವಿ ಸ್ಟಾರ್ಟೆಡ್ ದ ಪ್ರಾಜೆಕ್ಟ್. ಸೊ ದಟ್ಸ್ ಹೌ ಒಂದು ಒಳ್ಳೆ ಪ್ರಾಡಕ್ಟ್ನ ಕೊಟ್ರಿ ವೀಕ್ಷಕರಿಗೆ. ಸೊ ಅವರು ಕೂಡ ಅಕ್ಸೆಪ್ಟ್ ಮಾಡಿದ್ದಾರೆ ಆ್ಯಂಡ್ ತುಂಬ ಇಷ್ಟ ಕೂಡ ಪಟ್ಟಿದ್ದಾರೆ. ಹೌದು 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 ಹೌದು. ಸೊ ಅದಾದ ನಂತರ ತಮ್ಮ ಲೈಫ್ ಜರ್ನಿ ಬಗ್ಗೆ ಕೇಳೋದಾದ್ರೆ, ಸೊ ವಿದ್ಯಾಭ್ಯಾಸ ಆಗಿದ್ದು ಉಡುಪಿಯಲ್ಲೇ ಅಂತ ಹೇಳಿದ್ರೆ, ಮೂಡುಬಿದ್ರೆಯಲ್ಲಿ ಆಗಿತ್ತು. ಸೊ ಅದಾದ್ಮೇಲೆ ಬೆಂಗಳೂರಿಗೆ ಬಂದ್ರಿ. ಸೊ ಇಂಟ್ರೆಸ್ಟ್ ಟು ದ ಸಿನಿಮಾ ಇಂಡಸ್ಟ್ರಿ ಹಾಗೆ ಬಂತು, ಒಲ್ದು ಬಂದಂತಹ ಭಾಗ್ಯ ಅಂತ. ಈ ಯಕ್ಷಗಾನ ಆರ್ಟಿಸ್ಟ್ ಅಂತ ಕೂಡ ತಮ್ಮ ಹೇಳಿದ್ರು. ಸೊ ಈ ಆಕ್ಟ್ ಮಾಡೋರ್ಗೆ ಆಬ್ವಿಯಸ್ಲಿ ಇನ್ನೊಂದು ಕಡೆ ಆಕ್ಟ್ ಮಾಡಬೇಕು ಅನ್ನೋ ಆಸೆನೂ ತುಂಬಾ ಇರುತ್ತೆ. ಸೊ ಅದು ಹೇಗೆ, ಅದನ್ನ ಹೆಂಗೆ ಸಪ್ರೇಸ್ ಮಾಡ್ಕೊಂಡ್ರಿ, ಅಥವಾ ತಮಗೆ ಆಕ್ಟ್ ಮಾಡಬೇಕು ಅಂತ ಇಷ್ಟ ಇರ್ಲಿಲ್ವಾ, ಹೇಗೆ?
ಇಲ್ಲ, ಆ್ಯಕ್ಟ್ ಮಾಡೋದ್ರ ಕಡೆ ಸದ್ಯಕ್ಕೆ ತುಂಬ ಆಸಕ್ತಿ ಇಲ್ಲ ನನಗೆ. ಅಂದರೆ ಆ್ಯಕ್ಟ್ ಮಾಡಬಾರ್ದು ಅಂತೇನಿಲ್ಲ, ಐ ಕ್ಯಾನ್ ಆ್ಯಕ್ಟ್, ಬಟ್ ಎಷ್ಟು ಚೆನ್ನಾಗಿ ಮಾಡ್ತೀನಿ ಅದು ಗೊತ್ತಿಲ್ಲ. ಬಟ್ ನನಗೆ ಎಲ್ಲಿ ಹೆಲ್ಪ್ ಆಗುತ್ತೆ ಅಂದರೆ ಅದು ಆ್ಯಕ್ಟರ್ಸ್ನ, ಹಾಂ ಎಸ್, ಅಂದರೆ ಅವ್ರಿಗೆ ಸೀನ್ ಎಕ್ಸ್ಪ್ಲೇನ್ ಮಾಡುವಾಗ ಅಥವಾ ಡೈಲಾಗ್ ಬರೆಯುವಾಗ, ಯೂಶ್ವಲಿ ರೈಟರ್ಸ್ ಸುಮ್ಮನೆ ಹಿಂಗೆ ಬರೆಯಲ್ಲ, ನಾವು ಆ್ಯಕ್ಚುಲಿ ಬರೆಯುವಾಗ ಆ್ಯಕ್ಟ್ ಮಾಡ್ತಾ ಇರ್ತೀವಿ ಮೈಂಡಲ್ಲಿ, ಅಥವಾ ಒಬ್ಬರೇ ಹುಚ್ಚಿರ್ತಾರ ರೂಮಲ್ಲಿ ಕೂತ್ಕೊಂಡು. ಆ್ಯಕ್ಚುಲಿ ವಿ ವಿಲ್ ಆಲ್ ರಿಸೈಡ್ ದೋಸ್ ಡೈಲಾಗ್ಸ್, ಅಂದರೆ ಯಾವ ಮೀಟ್ರಲ್ಲಿದೆ ಆ ಡೈಲಾಗ್, ಅದೆಲ್ಲ ಅದು ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಡೈಲಾಗ್ ಬರೆದಾಗ ಅದು ನಾನು ಬರೆದಿರ್ತೀನಿ, ಅದು ನನ್ನ ಮಾತಾಡೋ ಶೈಲಿ ಪ್ರಕಾರ ಇರುತ್ತೆ. ಈಗ ಪ್ರಕಾಶ್ ಬೆಳವಾಡಿ ಥರದವ್ರು ಬಂದರೆ ಅವ್ರು ಮಾತಾಡೋ ಶೈಲಿನೇ ಬೇರೆ. ಸೊ ಅವ್ರು ಬಂದಾಗ ಆ ಡೈಲಾಗ್ನ ಅವರ ಶೈಲಿಗೆ ಸ್ವಲ್ಪ ಕೂರಿಸ್ಬೇಕಾಗತ್ತೆ. ನಾಗಾಭರಣ ಸರ್ ಮಾತಾಡೋ ಶೈಲಿ ಅಗೇನ್ ಬೇರೆ. ಸೊ ಅಲ್ಲೆಲ್ಲ ನನಗೆ ಯಕ್ಷಗಾನದಲ್ಲಿ, ನಾಟಕದಲ್ಲಿ ಏನೆಲ್ಲ ಎಕ್ಸ್ಪೀರಿಯನ್ಸ್ ಪಡ್ಕೊಂಡಿದ್ದೋ ಅದು ತುಂಬ ಹೆಲ್ಪ್ ಆಗುತ್ತೆ. ಸೊ ಈ ಬರವಣಿಗೆ ಅಂತ ಬಂದಾಗ ಎಷ್ಟು ಸಮಯ ತಗೋತೀರಾ? ಸೊ ಒಬ್ಬೊಬ್ಬ ಬರಹಗಾರರಿಗೂ ಒಂದೊಂದು ಥರ ಮೂಡ್ಸ್ ಇರುತ್ತೆ. ಸೊ ಕೆಲವೊಬ್ಬರು, ನಾನು ಆ್ಯಕ್ಚುಲಿ ಕೇಳಿದ್ದೀನಿ, ಮೇ ಬಿ ಉಪೇಂದ್ರ ಸರ್ ಅನ್ಕೋತೀನಿ, ಸೊ ಅವ್ರು ನದಿ ದಂಡೆಯಲ್ಲಿ ಹೋಗಿ ಕೂತು ಬರೀತಿದ್ದೆ, ಸೊ ಅವಾಗ ನಂಗೊಂದು ಐಡಿಯಾ ಕ್ರ್ಯಾಕ್ ಆಗೋದು. ಸೊ ಆ ಥರ ಮೂಮೆಂಟ್ಸ್ ತಮಗೂ ಇದೆಯಾ? ಇಲ್ಲ, ಯಾಕಂದರೆ ನಾನು ಲೆಕ್ಚರಿಂಗ್ ಮಾಡ್ಕೊಂಡೇ ಬರ್ದಿದ್ರದಲ್ವಾ. ನಾನು ಬೆಳಿಗ್ಗೆ ಲೆಕ್ಚರರು, ಸಾಯಂಕಾಲ ರೈಟರ್, ಸೊ ಪಾರ್ಟ್ ಟೈಮ್ ಜಾಬ್ ಡಬಲ್. ಸೊ ನನಗೆ ಲಕ್ಸುರಿ ಇಲ್ಲ, ನದಿ ದಂಡೆ ಮೇಲೆ ಹೋಗಿ ಕೂತ್ಕೊಳ್ಳೋದು ಅದೆಲ್ಲ ಏನಿಲ್ಲ. 5 ಗಂಟೆವರೆಗೂ ಕೆಲಸ ಮಾಡಬೇಕು, ಮನೆಗೆ ಬರಬೇಕು, ಫ್ರೆಶನ್ ಅಪ್ ಆದರೆ ಮೂಡ್ ಚೇಂಜ್ ಮಾಡ್ಕೊಂಡು ಬರೆಯೋಕ್ಕೆ ಕೂತ್ಕೋಬೇಕು. ಸೊ ದಟ್ ವಾಸ್ ಮೈ ಲೈಫ್ ಫಾರ್ ಅರೌಂಡ್ 10 years. ಸೊ ಐ ಆಮ್ ಯೂಸ್ ಟು ರೈಟಿಂಗ್ ಇನ್ ಕಯಾಸ್. ನಾನು ಮೆಟ್ರೋಲ್ಲೂ ಬರಿತೀನಿ, ರೈಲ್ವೇಯಲ್ಲೂ ಬರಿತೀನಿ, ಬಸ್ಸಲ್ಲಿ ಹೋಗುವಾಗ ಬರಿತೀನಿ, ಬೈಕ್ ಓಡಿಸುವಾಗ ಯೋಚನೆ ಮಾಡ್ತೀನಿ. ಸೊ ಅಂದರೆ ಅಭ್ಯಾಸ ಅದು ಅಷ್ಟೇ. ಆ ಥರ ಸೆಕ್ಲೂಡೆಡ್ ಪ್ಲೇಸ್ಗೆ ಹೋದರೆ ಬರೆಯೋಕ್ಕಾಗಲ್ಲ, ಬರೀಬಾರ್ದು, ಆ ಥರದ್ದೇನಿಲ್ಲ. ನನ್ನ ಸಿಚುವೇಶನ್ಸ್ ಅಂತ ಕೊಟ್ಟರೆ ಐ ಆಲ್ವೇಸ್ ರೈಟ್ ಇನ್ ಕಯಾಸ್. ಸುತ್ತ ಗಿಜಿ 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 ಅಂತಿದ್ರೆ ನನಗೆ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಬರೆಯೋಕ್ಕೆ. ಓಕೆ, ಸೊ ಗರುಡ ಗಮನನೂ ಹಾಗೆ. ಐ ವಾಸ್ ವೇಟಿಂಗ್ ಫಾರ್ ಸಮ್ ಒನ್ ಇನ್ ರೈಲ್ವೆ ಸ್ಟೇಷನ್. ರಾಜ್ ಬಿ ಶೆಟ್ಟಿ ಫೋನ್ ಮಾಡಿದಾಗ ಐ ರೋಟ್ ಆಲ್ಮೋಸ್ಟ್ 70% ಆಫ್ ಲೈನ್ಸ್ ಅಲ್ಲೇ ರೈಲ್ವೆ ಸ್ಟೇಷನಲ್ಲೇ ಬರೆದಿದ್ದು ಸಾಂಗ್. ಸೊ ಆ ಥರ ನನಗೆ ಸೆಕ್ಲೂಡೆಡ್ ಪ್ಲೇಸ್ ಆ ಥರದ್ದೇನು ಅಭ್ಯಾಸ ಇಲ್ಲ. ಇಷ್ಟೇ ಸಮಯದಲ್ಲಿ ಬರ್ಬಿಡ್ತೀನಿ ಆ ಥರದ್ದು ಇಲ್ಲ, ಆ ಥರದ್ದು ಡೆಡ್ಲೈನ್ ಇಲ್ಲ. ಅಂದರೆ ಲಿರಿಕ್ಸಲ್ಲೂ ಆಗಲಿ, ಸ್ಕ್ರೀನ್ ಪ್ಲೇಲೂ ಆಗಲಿ ಆ ಥರದ ಡೆಡ್ಲೈನ್ ಹಾಕೊಳ್ಳೋಕ್ಕಾಗಲ್ಲ. ಒಂದೊಂದು ಸಲ ಏನಾಗುತ್ತೆ, ಇಮಿಡಿಯೇಟಾಗಿ ಎಲ್ಲ ಹೊಳಿತಾ ಹೋಗುತ್ತೆ. ಒಂದೊಂದು ಸಾಂಗ್ನ 2 ಗಂಟೆಲೇ ಬರೆದಿರೋದು ಇದೆ, ಬಟ್ 2 ತಿಂಗಳು ಬರೆದಿರೋದು ಇದೆ. ಸೊ ಆ ಥರದ್ದು ಡಿಫೈನ್ಡ್ ಅಂತ ಏನಿಲ್ಲ. ಸ್ಕ್ರೀನ್ ಪ್ಲೇ ಟೇಕ್ಸ್ ಮೋರ್ ಟೈಮ್ ಆ್ಯಕ್ಚುಲಿ. ಸ್ಕ್ರೀನ್ ಪ್ಲೇ 8 ತಿಂಗಳು, 1 ವರ್ಷ. ಯುದ್ಧಕಾಂಡ ಆಲ್ಮೋಸ್ಟ್ 2 ವರ್ಷ. ಅಂದರೆ ವೆರಿ ಸೆನ್ಸಿಬಲ್ ಟಾಪಿಕ್. ಅಂದರೆ ಎಲ್ಲೂ ಆ್ಯಕ್ಚುಲಿ ನನಗೆ ಯುದ್ಧಕಾಂಡ ಬರೆಯುವಾಗ ಇನ್ನೊಂದು ಇದ್ದಿದ್ದೇನು ಅಂದರೆ, ಇದು ಚೈಲ್ಡ್ ಅಬ್ಯೂಸ್ ಮೇಲಿರೋ ಸಿನಿಮಾ. ಸೊ ಚಿಲ್ಡ್ರನ್ ಶುಡ್ ವಾಚ್ ಇಟ್. ಅವ್ರಿಗೆ ಇರೋದು ಮೆಸೇಜ್ ಅದರಲ್ಲಿ. ನಾವು ತೀರಾ ಗೋರಿ ಮಾಡಿ ಅದಕ್ಕೆ ಎ ಸರ್ಟಿಫಿಕೇಟ್ ಸಿಕ್ಕು ಮಕ್ಕಳನ್ನೇ ಥಿಯೇಟ್ರಿಗೆ ಬಿಟ್ಟಿಲ್ಲ ಅಂದರೆ ಅವರ ಇಂಟೆನ್ಷನ್ ಇದೆ, ಪರ್ಪಸ್ಸೇ ಸರ್ವ್ ಆಗಲ್ಲ. ಸೊ ಇದನ್ನು ಮಕ್ಕಳು, ಫ್ಯಾಮಿಲಿ, ಅಪ್ಪ ಅಮ್ಮ, ಮಗ ಮಗಳು ಎಲ್ಲರೂ ಕೂತ್ಕೊಂಡು ಯಾವ ಮುಜುಗರನೂ ಇಲ್ಲದೆ ಸಿನಿಮಾ ನೋಡಬೇಕು. ಸೆನ್ಸಿಬಲ್ ಟಾಪಿಕ್ ಅಂದ ತಕ್ಷಣ ಅದನ್ನೇ ಗೋರಿಯಾಗಿ ಪಿಕ್ಚರೈಸ್ ಮಾಡಿ ಅದನ್ನು ನೋಡೋಕ್ಕಾಗದೇ ಇರೋ ಥರ ಮಾಡೋದಲ್ಲ. ಸೊ ದ್ಯಾಟ್ ಟುಕ್ ವೆರಿ ಮಚ್ ಟೈಮ್. ಅಂದರೆ ವಿಷಯ ಹೇಳಬೇಕು, ಆದರೆ ಅದು ತೀರಾ ಅಸಹ್ಯವಾಗಿ ಅಥವಾ ಗೋರಿಯಾಗಿ ಇರಬಾರ್ದು. ಸೊ ಅದಕ್ಕೆ ಯುದ್ಧಕಾಂಡಕ್ಕೆ ತುಂಬ ಟೈಮ್ ಹಿಡಿತು, ಬಿಕಾಸ್ ಆಫ್ ದ ಸೆನ್ಸಿಬಲ್ ಸಬ್ಜೆಕ್ಟ್ ವಿಚ್ ವಿ ಆರ್ ವರ್ಕಿಂಗ್ ಆನ್. ಸೊ ಈ ಡೈರೆಕ್ಟರ್ ಅಂದಾಗ ನೀವು 2 ಚಿತ್ರನ ಡೈರೆಕ್ಟ್ ಮಾಡಿದ್ದೀರಿ, ಹೌದಲ್ಲ? ಸೊ ಈ ಪ್ರೊಡ್ಯೂಸರ್ ಹತ್ರ ಹೋಗೋದಾಗಿರ್ಬೋದು, ಆ್ಯಕ್ಟರ್ಗಳ ಹತ್ರ ಹೋಗೋದಾಗಿರ್ಬೋದು, ಅಪ್ರೋಚ್ ಮಾಡೋದಾಗಿರ್ಬೋದು, ಭಾಳಷ್ಟು ಆಗಿರುತ್ತೆ. ಸೊ ಬಹಳಷ್ಟು ಜನ ಹೇಳಿದ್ದಾರೆ ತುಂಬ ಕಷ್ಟ ಒಪ್ಸೋದು ಮಾಡೋದು ಅಂತ. ತಮಗೆ ಹೇಗಿತ್ತು ಈ ಫೇಸ್? ಅಂದರೆ ಯುದ್ಧಕಾಂಡ ಅಂತ ತಗೊಂಡಾಗ ಫಸ್ಟ್ ಆ್ಯಕ್ಚುಲಿ ಅರ್ಚನಾ ಮೇಡಮ್ಗೆ ಈ ಕ್ಯಾರೆಕ್ಟರ್ ಯಾರು ಮಾಡೋದು ಅಂತ ಒಂದಷ್ಟು ಡಿಸ್ಕಷನ್ಸ್ ಆಪ್ಷನ್ಸ್ ಇತ್ತು. ಮೊದಲಿಗೆ ರಾಧಿಕಾ ಪಂಡಿತ್ ಮ್ಯಾಮ್ ಅಂದ್ಕೊಂಡಿದ್ವಿ, ಆಮೇಲೆ ಅರ್ಚನಾ ಮೇಡಮ್ ಅಂತ ಅಂದ್ಕೊಂಡಿದ್ವಿ. ಸೊ ಅರ್ಚನಾ ಮೇಡಮ್ನ ಅಪ್ರೋಚ್ ಮಾಡೋಕ್ಕೆ ಹೇಳಿದ್ರು ಸರ್, ನನಗೆ ಅಪ್ರೋಚ್ ಮಾಡಿ ನೋಡೋಣ ಅಂತ. ಆ್ಯಕ್ಚುಲಿ ನಾನು ಅವ್ರಿಗೆ ಫೋನ್ ಮಾಡಿ ನಾನು ಏನು ಹೇಳಬಾರ್ದಿತ್ತು, ಬಟ್ ಒಂದು ಮದರ್ ಕ್ಯಾರೆಕ್ಟರ್ ಇದೆ ಅದ ತಕ್ಷಣ ಕಟ್ ಮಾಡಿಬಿಟ್ರು ಅವ್ರು ಫೋನ್. ಅಂದರೆ ಆಫ್ಟರ್ KGF ಪಾಪ 100 ಫೋನ್ ಹೋಗಿರುತ್ತೆ ಮದರ್ ಕ್ಯಾರೆಕ್ಟರ್ ಅಂತ. ಸೊ ಓಕೆ ಇವ್ರು ಮಾಡಲ್ಲ ಅಂದ್ಕೊಂಡು ಸುಮ್ಮನಾಗ್ಬಿಟ್ಟೆ ನಾನು. ಅಂದರೆ ರೂಢಾಗಿ ಕಟ್ ಮಾಡಿಲ್ಲ, ಐ ಆಮ್ ಸಾರಿ ಅಂತ ಹೇಳಿ ಕಟ್ ಮಾಡಿಬಿಟ್ರು ಫೋನ್. ಸೊ ಆಮೇಲೆ ಏನು ಮಾಡಿದ್ವಿ, ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಅಜಯ್ ಸರ್ರು ಫೋನ್ ಮಾಡಿದ್ರು. ಆಮೇಲೆ ನಾನು ಹೇಳಿದೆ, ನೀವು ಒಂದ್ಸಲ ಸ್ಕ್ರೀನ್ ಪ್ಲೇ ಕೇಳಿಬಿಡಿ ಅಂತ. ಆಮೇಲೆ ರಿಜೆಕ್ಟ್ ಮಾಡಿ ಬೇಕಾದ್ರೆ ಪರವಾಗಿಲ್ಲ, ಮೊದಲೇ ರಿಜೆಕ್ಟ್ ಮಾಡಬೇಡಿ, ಸ್ಕ್ರೀನ್ ಪ್ಲೇ ಕೇಳ್ಬಿಟ್ಟು ರಿಜೆಕ್ಟ್ ಮಾಡಿ, ತೊಂದರೆ ಇಲ್ಲ.
ಸೊ ವೆನ್ ಶಿ ಹರ್ಡ್ ದ ಸ್ಕ್ರೀನ್ ಪ್ಲೇ, ಸೊ ಅವ್ರಿಗೆ ಅರ್ಥ ಆಯಿತು ಈ ಕ್ಯಾರೆಕ್ಟರ್ದು ಡೆಪ್ತ್ ಏನು ಅಂತ. ಅಂದರೆ ಶಿ ಈಸ್ ವೆರಿ ಸೆನ್ಸಿಬಲ್ ವಿತ್ ದೀಸ್ ಥಿಂಗ್ಸ್. ಅವ್ರಿಗೂ ಆ ಸ್ಕ್ರಿಪ್ಟ್ ಸೆನ್ಸ್ ತುಂಬ ಚೆನ್ನಾಗಿದೆ. ಸೊ ಆವಾಗ ಅರ್ಚನಾ ಮೇಡಮ್ ಒಪ್ಕೊಂಡಿದ್ದು. ಈವನ್ ಪ್ರಕಾಶ್ ಸರ್ರು ಅಷ್ಟೇ, ಫಸ್ಟ್ ನಾನು ಅಪ್ರೋಚ್ ಮಾಡಿದಾಗ ಅವ್ರು ಆಗತಾನೆ ಒಂದು ಲಾಯರ್ ಪಾತ್ರ ಮಾಡಿದರು. ಐ ಥಿಂಕ್ ಹೋಪ್ ಅಂತ ಒಂದು ಸಿನಿಮಾದಲ್ಲಿ ಲಾಯರ್ ಪಾತ್ರ ಮಾಡಿದರು. ಸೊ ಬ್ಯಾಕ್ ಟು ಬ್ಯಾಕ್ ಲಾಯರ್ ಪಾತ್ರ ಬೇಜಾರು ಅಂದ್ಬಿಟ್ಟು ಅವ್ರಿಗೆ ಗೊತ್ತಲ್ಲ, ಹಿ ಈಸ್ ನಾಟ್ ಟೂ ಮಚ್ ಇನ್ ಟು ಮನಿ ಆ್ಯಂಡ್ ಆಲ್. ಸೊ ಮಾಡಲ್ಲ ಅಂದ್ಬಿಟ್ಟಿದ್ರು ಅವರು. ಸೇಮ್ ಅವ್ರಿಗೂ ಅದೇ ಡೈಲಾಗ್, ಸರ್ ಸ್ಕ್ರೀನ್ ಪ್ಲೇ ಕೇಳಿ ಆಮೇಲೆ ರಿಜೆಕ್ಟ್ ಮಾಡಿ ಅಂತ. ಸೊ ವೆನ್ ಐ ನೆರೇಟೆಡ್ ದ ಸ್ಟೋರಿ ಸ್ಕ್ರಿಪ್ಟ್, ಆಮೇಲೆ ಅವರು ಈಸಿ ಆಯಿತು. ಸೊ ದೆನ್ ದೇ ವೆರ್ ಇಂಟ್ರೆಸ್ಟೆಡ್. ಆಮೇಲೆ ಅವ್ರು ರಿಜೆಕ್ಟ್ ಮಾಡಿಲ್ಲ. ಸೊ ನನಗೆ ತೀರಾ ರಿಜೆಕ್ಷನ್ಸ್ ಅಂತ ಅಷ್ಟು ಎಕ್ಸ್ಪೀರಿಯನ್ಸ್ ಆಗಿಲ್ಲ ಸದ್ಯಕ್ಕೆ. ಭರಣ ಸರ್ಗೂ ಅಷ್ಟೇ. ಭರಣ ಸರ್ ಸರಿ ಮನೆಗೆ ಬನ್ನಿ, ಅವ್ರ ಮನೇಲೇ ಒಂದು ಮೇಲ್ಗಡೆ ಒಂದು ರೂಮ್ ಇದೆ, ಅಲ್ಲಿ ಕುತ್ಕೊಂಡೆ ನೆರೇಟ್ ಮಾಡಿದ ತಕ್ಷಣ ಅವರು ಒಪ್ಕೊಂಡ್ರು. ಸೊ ದಟ್ ವಾಸ್ ಹೌ ಯುದ್ಧಕಾಂಡ ಕ್ಯಾಸ್ಟಿಂಗ್ ವಾಸ್ ಸ್ವಲ್ಪ ಈಸಿ ಇತ್ತು ನನಗೆ. ಆ್ಯಂಡ್ ಅಜಯ್ ಸರ್ ಇದ್ದಿದ್ದರಿಂದ ಅವರು ಬರೋರು ಕತೆ ನೆರೇಟ್ ಮಾಡುವಾಗೆಲ್ಲ ಅಜಯ್ ಸರ್ ಖಂಡಿತ ಇರೋರಲ್ಲಿ. ಅಂದರೆ ನಾನು ಅಜಯ್ ಸರ್ ಸೇರಿಕೊಂಡು ಈ ಸ್ಕ್ರಿಪ್ಟನ್ನ ಒಂದು 50-60 ಜನರಿಗೆ ನೆರೇಟ್ ಮಾಡಿದ್ದೀವಿ, ಫಾರ್ ಕಾಸ್ಟಿಂಗ್, ಫಾರ್ ಫೀಡ್ಬ್ಯಾಕ್, ರಿವ್ಯೂಸ್, ಅದು ಇದು ಅಂತ. ಸೊ ಅಷ್ಟು ಸಲ ಅದಕ್ಕೆ ಅವ್ರಿಗೇನಂದರೆ ಅವ್ರ ಪಾತ್ರದ ಮಾತ್ರ ಅಲ್ಲ, ಆಪೋಸಿಟ್ ಪಾತ್ರದ್ದು ಡೈಲಾಗ್ ಎಲ್ಲ ಬಯಾಟ. ಓಕೆ, ಹಿ ನಾಸ್ ಎಂಡ್ ಟು ಎಂಡ್. ಸೊ ದಟ್ ಈಸ್ ಇಂಪಾರ್ಟೆಂಟ್ ಅಲ್ಲ, ಬೀಯಿಂಗ್ ಅ ಪ್ರೊಡ್ಯೂಸರ್ ಎಂಡ್ ಟು ಎಂಡ್ ಕಂಪ್ಲೀಟ್ ಆಗಿ ಚಿತ್ರ ಗೊತ್ತಿರಬೇಕು, ಚಿತ್ರದ ಬಗ್ಗೆ ಬಹಳಷ್ಟು ಗೊತ್ತಿದೆ, ಅದು ಈಸಿ ಆಗುತ್ತೆ ಹೌದು ವರ್ಕ್ ವಿತ್. ಹೌದು. ಆ್ಯಸ್ ಅನ್ ಆ್ಯಕ್ಟರ್ ಆಲ್ಸೋ ತುಂಬ ಈಸಿ ಆಗುತ್ತೆ. ಅಂದರೆ ಎಲ್ಲರ ಲೈನು ಇವ್ರಿಗೆ ಗೊತ್ತಿದ್ದಾಗ ಹಿ ನೋಸ್ ಹೌ ಟು ಪೋರ್ಟ್ರೇ ಇಟ್ ಬೆಟರ್. ಸೊ ಮುಂದಿನ ದಿನಗಳಲ್ಲಿ ಇಂಥವರಿಗೆ ಮಾಡಬೇಕು ಅನ್ನೋ ಆಸೆ ಏನಾದರೂ ಇದೆಯಾ ತಮಗೆ? ಇಲ್ಲ, ಆ ಥರದ್ದು ಯೋಚನೆ ಮಾಡಿಲ್ಲ. ಯಾಕೆಂದ್ರೆ ನಾನು ಸ್ಕ್ರೀನ್ ಪ್ಲೇ ಅಥವಾ ಸ್ಕ್ರಿಪ್ಟ್ ಬರೆಯುವಾಗ ಇಂಥವ್ರಿಗೆ ಅಂತ ಬರೆಯೋದು ತುಂಬ ಕಡಿಮೆ. ಐ ಪ್ಲೇಸ್ ಅ ನ್ಯೂಟ್ರಲ್ ಕ್ಯಾರೆಕ್ಟರ್ ಪ್ಲೇಸ್ ಮಾಡಿ ಬರಿತಾ ಇರ್ತೀನಿ. ಸೊ ಅದಾಗಿ ಆ ಟೈಮ್ ಬಂದಾಗ ಆ ಮಾರ್ಕೆಟ್ ಕಂಡೀಷನ್ಸ್ ಏನಿದೆ, ತುಂಬ ಫ್ಯಾಕ್ಟರ್ಸ್ ಇರುತ್ತೆ ಅದಕ್ಕೆ. ಸೊ ಅದನ್ನು ನೋಡಿಕೊಂಡು ನೋಡಬೇಕು. ಆ್ಯಸ್ ಸಚ್ ಐ ಆಮ್ ಎಂಜಾಯಿಂಗ್ ದಿಸ್ ಫೇಸ್ ಆಫ್ ಸಕ್ಸಸ್ ಆಫ್ ಯುದ್ಧಕಾಂಡ. ಸೊ ಕೆಲವು ಡೈರೆಕ್ಟರ್ ಹೇಳ್ತಾರೆ, ಈ ಒಂದು ಪಾತ್ರ ಬರಬೇಕಾದ್ರೆ ಆ ಒಂದು ಆ್ಯಕ್ಟರ್ನ ಗಮನದಲ್ಲಿ ಇಟ್ಕೊಂಡು ಬರ್ದಿದ್ದೆ ಅನ್ನೋ ಥರದ್ದು ತಮಗೂ ಆಗಿದೆ? ಇದೆ, ಇಲ್ಲವೇ ಇಲ್ಲ ಅಂತ ಅಲ್ಲ. ಅಂದರೆ ಯೂಶ್ವಲಿ ನಾನು ಟ್ರೈ ಮಾಡ್ತೀನಿ ಇಂಥವ್ರನ್ನೇ ತಲೆಯಲ್ಲಿ ಇಟ್ಕೊಂಡು ಬರಿಬಾರ್ದು ಅಂತ. ಬಟ್ ಒಂದೊಂದು ಸಲ ಅದು ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಯುದ್ಧಕಾಂಡದಲ್ಲಿ ನಾಗೇಂದ್ರ ಶಾ ಕ್ಯಾರೆಕ್ಟರ್ ಇದೆ, ಅದು ಬರೀವಾಗಲೇ ನನಗೆ ಯಾವಾಗ ನೋಡಿದ್ರು ಅವರೇ ತಲೆಗೆ ಬರೋದು. ಸೊ ಅದು ದೇವ್ರ ದಯದಿಂದ ಅವರೇ ಆ ಪಾತ್ರನ ಮಾಡಿದ್ದಾರೆ. ಸೊ ಆ ರೀತಿ ಆಗಿದ್ದು ಇದೆ, ಬಟ್ ಇಂಟೆನ್ಷನ್ ಹಂಗಿರಲ್ಲ. ಬಟ್ ನಾವು ಸಿನಿಮಾ ನೋಡಿಕೊಂಡೇ ಬೆಳೆದಿರೋದ್ರಿಂದ ಒಂದಷ್ಟು ತಲೆಗೆ ಬಂದೇ ಬರುತ್ತೆ, ಈ ಪಾತ್ರದ ಇವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ, ಇವ್ರು ಮಾಡಿದ್ರೆ ಚೆನ್ನಾಗಿ. ಬಟ್ ಅವ್ರಿಗೆ ಅಂತ ಫಿಕ್ಸ್ ಆಗಿ ಬರೆದು ಬಿಟ್ಟರೆ ಅಕಸ್ಮಾತ್ ಅವ್ರು ಸಿಕ್ಕಿಲ್ಲ ಅಂದ್ಕೊಳ್ಳಿ, ಅವಾಗ ಸ್ವಲ್ಪ ಇದಾಗತ್ತೆ, ಶೇಕ್ ಆಗುತ್ತೆ, ರೈಟಿಂಗ್ ಚೇಂಜ್ ಮಾಡಬೇಕಾಗತ್ತೆ, ಅದೆಲ್ಲ ಆಗ್ಬಿಡುತ್ತೆ. ಸೊ ಅದಕ್ಕೆ ನಾನು ಆದಷ್ಟು ಫಿಕ್ಸ್ ಆಗಿ ಬರೀದೇ ಇರೋಕ್ಕೆ ಟ್ರೈ ಮಾಡ್ತೀನಿ, ಟ್ರೂ ಟು ದ ಕಂಟೆಂಟ್ ಇರುತ್ತೆ ಅಂತ. ಓಕೆ, ಸೊ ನಿಮಗೆ ಯಾವ ನಿರ್ದೇಶಕರು ಅಂದರೆ ಬಹಳ ಇಷ್ಟ ಆಗುತ್ತೆ? ಯಾರ ನಿರ್ದೇಶನದ ಚಿತ್ರಗಳು ನೋಡೋದು ಖುಷಿ ಕೊಡುತ್ತೆ? ಇರೆಸ್ಪೆಕ್ಟಿವ್ ಆಫ್ ಟೈಮ್ ಯಾವುದಾದ್ರೂ ಇರ್ಬೋದು, ಹಳೆಯ ಕಾಲದ ನಿರ್ದೇಶಕರಿಂದ ಹಿಡಿದು ಈಗಿನ ಜನ್ರೇಷನ್ ನಿರ್ದೇಶಕರು. ಆ್ಯಸ್ ಎ ರೈಟರ್ ಆ್ಯಂಡ್ ಡಿರೆಕ್ಟರ್ ನಾವು ತುಂಬ ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಸೊ ಅವಾಗಿನ ಆ ಪುಟ್ಟಣ್ಣ ಕಣಗಾಲ್ ಸರ್ ಸಿನಿಮಾದಲ್ಲಿದ್ದಂಥ ಒಂದು ಆ ಡೆಲಿಕೇಟ್ ಫ್ಲೇವರ್, ಅವರು ಸ್ತ್ರೀ ಪ್ರಧಾನ ಚಿತ್ರಗಳನ್ನೇ ಮಾಡಿದವರು. ಸೊ ಅವ್ರ ಸಿನಿಮಾಗಳನ್ನ ನಾನು ತುಂಬ ಫಾಲೋ ಮಾಡಿದ್ದೀನಿ. ಅದಾದಮೇಲೆ ಸಿದ್ಧಲಿಂಗಯ್ಯ ಅವರು, ಆಮೇಲೆ ಭಾರ್ಗವ ಸರ್ದು ಇಂಟರ್ವ್ಯೂ ಸೀರೀಸ್ ನೋಡಿದ್ಮೇಲೆ ಅವ್ರ ಫ್ಯಾನ್ ಆಗಿಬಿಟ್ಟಿದ್ದೀನಿ ನಾನು. ಅಂದರೆ ದ ವೇ ಹಿ ಯೂಸ್ ಟು ವರ್ಕ್, ದ ಡಿಸಿಪ್ಲೈನ್, ಅವ್ರು ಮೇಂಟೈನ್ ಮಾಡಿದ ಡಿಸಿಪ್ಲೈನು, ಅದೆಲ್ಲ ತುಂಬ ಇಷ್ಟ ಆಗಿದೆ. ಆಮೇಲೆ ದೊರೈ ಭಗವಾನ್ ಅಫ್ಕೋರ್ಸ್. ಸೊ ಇವ್ರನ್ನೆಲ್ಲ ನಾವು ಫಾಲೋ ಮಾಡಿಕೊಂಡು ಬಂದಿದ್ದೀವಿ. ಆಮೇಲೆ ಈಗ ಒಂದಷ್ಟು ನಿರ್ದೇಶಕರನ್ನ ಹೇಳಬೇಕು ಅಂದರೆ ಹೇಮಂತ್ ರಾವ್ ಸರ್ ಇಷ್ಟ ಆಗ್ತಾರೆ, ಬಿಕಾಸ್ ಆಫ್ ಹಿಸ್ ಅಪ್ರೋಚ್. ಆ್ಯಂಡ್ ಕಾಂತಾರದಲ್ಲಿ ರಿಷಬ್ ಶೆಟ್ಟಿ ಸರ್ ಮಾಡಿದ ಕೆಲಸ, ಇಟ್ ವಾಸ್ ಸೋ ಟ್ರೂ ಟು ದ ಕೋರ್. ಇತ್ತೀಚಿನ ದಿನಗಳಲ್ಲಿ ವೆರಿ ಟ್ರೂ ಟು ದ ಕೋರ್ ಸಿನಿಮಾ ಅಂದರೆ ಕಾಂತಾರ. ಅದರಲ್ಲಿ ಏನೋ ಕ್ಯಾಲ್ಕುಲೇಷನ್ಸ್ ಇಲ್ಲದೆ ಇರೋ ಸಿನಿಮಾ, ಅಂದರೆ ಜನರಿಗೆ ಇಷ್ಟ ಆಗಬೇಕು. ಆ ಆನೆಸ್ಟಿ ಇದೆಯಲ್ಲ, ತುಂಬ ಕಾಣಿಸ್ಬಿಡ್ತು. ಅಥವಾ ನಾನು ಆ ರೀಜನ್ನಿಂದನೇ ಬರೋದ್ರಿಂದ ಹಂಗೆ ಅನಿಸ್ತೋ ಗೊತ್ತಿಲ್ಲ. ಈವನ್ ರಾಜ್ ಬಿ ಶೆಟ್ಟಿ ಫೆಂಟಾಬುಲಸ್, ಗರುಡಗಮನ ಅಂತೂ ಇಟ್ ವಾಸ್ ವೆರಿ ಗುಡ್. ಸೊ ಐ ಫಾಲೋ ಎವ್ರಿ ಒನ್ ಆ್ಯಕ್ಚುಲಿ, ಅವರವ್ರ ಕೆಲಸಗಳನ್ನು. ಮತ್ತು ಹಿಟ್ಟಾದ್ರೇ ಒಬ್ಬ ಒಳ್ಳೆಯ ನಿರ್ದೇಶಕ ಅಂತಲೂ ಅಲ್ಲ. ಒಂದಷ್ಟು ಈಗ ಅರವಿಂದ್ ಶಾಸ್ತ್ರಿ ಇರ್ಬೋದು, ಹಿಸ್ ಅಪ್ರೋಚ್ ಟು ಡೈರೆಕ್ಷನ್ ಈಸ್ ವೆರಿ ಗುಡ್. ಸೊ ನಾನು ಅದೇ ಆವಾಗಲೇ ಹೇಳ್ದಂಗೆ ನಾನು ಯಾರ್ಯಾರ ಜೊತೆ ಕೆಲಸ ಮಾಡಿದ್ದೀನಿ ಅವ್ರನ್ನೂ ಅಬ್ಸರ್ವ್ ಮಾಡಿ ಕಲ್ತಿದ್ದೀನಿ. ಸುನಿ ಸರ್ ಸ್ಟೈಲ್ ಇಷ್ಟ. ಅವ್ರ ಸೆಟ್ಟಲ್ಲಿ
ಅಂದರೆ ಅವ್ರು ಬಿಟ್ಬಿಡ್ತಾರೆ, ಆ ಫ್ಲೋ ಆಗ್ಬೇಕು ಸ್ಕ್ರಿಪ್ಟ್. ಇಂಥದ್ದನ್ನೇ ಹೇಳಿ ಇಂಥದ್ದನ್ನೇ ಮಾಡಿ ಹಿಂಗೆ ಅವ್ರು ಯಾವತ್ತೂ ಆ್ಯಕ್ಟಿಂಗೇ ಕಲಿಸ್ಕೊಡಲ್ಲ. ನೀವು ಇವಾಗ ಆ್ಯಕ್ಟರ್ ಆದರೆ ನಿಮಗೆ ಸೀನ್ ಕೊಡ್ತಾರೆ, ಸೊ ನೀವು ಹೆಂಗೆ ಮಾಡ್ತೀರಮ್ಮ ಹೇಳಿ ಅಂತಾರೆ ಅಷ್ಟೇ. ಸೊ ಅವರು ನಿಮ್ಮ ಫ್ಲೇವರ್ಗೆ ಬ್ಲೆಂಡ್ ಆಗ್ತಾರೆ. ಸೊ ಅದು ತುಂಬ ಇಂಪಾರ್ಟೆಂಟ್. ಆವಾಗ ಆ್ಯಕ್ಟರ್ನ ಹಿಂಗೆ ಮಾಡಬೇಕು ಅಂತ ರೆಸ್ಟ್ರಿಕ್ಟ್ ಮಾಡ್ದಂಗೆ ಇರಲ್ಲ. ಸೊ ಅದು ಅವ್ರ ಸ್ಟೈಲು, ನಾನು ಅಬ್ಸರ್ವ್ ಮಾಡ್ದಂಗೆ. ಐ ಮೇ ಬಿ ರಾಂಗ್. ಸೊ ಅದನ್ನೆಲ್ಲ ನಾನು ಅಬ್ಸರ್ವ್ ಮಾಡ್ತಾ ಬಂದಿದ್ದೀನಿ. ಪವನ್ ಭಟ್ ಅವ್ರಿಗೆ ಮುಂದಿನ ದಿನಗಳಲ್ಲಿ ಯಾವ ಜಾನರ್ ಸಿನಿಮಾ ನಿರ್ದೇಶನ ಮಾಡಬೇಕು ಅನ್ನೋಂಥ ಆಸೆ ಇದೆ? ನಾನು ಒಂದು ಜಾನರ್ಗೆ ಆದಷ್ಟು ಸ್ಟಿಕ್ ಆನ್ ಆಗಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಜಾನರ್ನೂ ಎಕ್ಸ್ಪ್ಲೋರ್ ಮಾಡಬೇಕು ಅಂತ. ಸೊ ನೆಕ್ಸ್ಟ್ ಒಂದಷ್ಟು ಬರವಣಿಗೆ ನಡೀತಾ ಇದೆ, ನೋಡಬೇಕು ಹೇಗಾಗುತ್ತೆ. ಸೊ ಯಾವುದ್ರಲ್ವ ಅಂದರೆ ಆಸೆ ಇದ್ದೇ ಇರುತ್ತಲ್ಲ, ಸೊ ಈ ಜಾನರ್ನಲ್ಲಿ ನಾನು ಒಂದು ಚಿತ್ರ ಮಾಡಲೇಬೇಕು, ಮಾಡ್ತಿರ್ಲೇಬೇಕು ಅಂತ, ಆ ಥರದ್ದು ಯಾವುದಾದ್ರು ಒಂದು? ಇತ್ತೀಚಿನ ದಿನಗಳಲ್ಲಿ ನನಗೆ ಹಂಗೆ ತುಂಬ ಸ್ಟ್ರೈಕ್ ಆಗಿದೆ, ಈ ಥರದ್ದು ಒಂದು ಸಿನಿಮಾ ಮಾಡಬೇಕು ಅಂದರೆ ಲಕ್ಕಿ ಭಾಸ್ಕರ್ ಅಂತ ಒಂದು ಸಿನಿಮಾ ಬಂದಿದೆ, ಹೈಸ್ಟ್ ರಿಲೇಟೆಡ್. ಸೊ ಆ ಥರದ್ದೊಂದು ಮಾಡಬೇಕು ಅಂದರೆ ಅಷ್ಟೇ ಚೆನ್ನಾಗಿ ಬರಿಬೇಕು ಅದನ್ನು. ಅಲ್ಲೂ ಅಷ್ಟೇ ರೈಟಿಂಗೇ ಸಖತ್ ಸ್ಟ್ರಾಂಗ್ ಆಗಿರೋದು ಲಕ್ಕಿ ಭಾಸ್ಕರಲ್ಲಿ ಆ್ಯಕ್ಚುಲಿ. ಸೊ ಲಕ್ಕಿ ಭಾಸ್ಕರ್ ನೋಡಿದ್ಮೇಲೆ ಆ ಥರದ್ದೊಂದು ಸಿನಿಮಾ ಮಾಡಬೇಕು ಅಂತಿದೆ, ಬಟ್ ಏನೂ ಸ್ಟಾರ್ಟ್ ಆಗಿಲ್ಲ. ಸೊ ಒಂದು ಚಿತ್ರ ಯಶಸ್ಸಿಗೆ ಏನೆಲ್ಲ ಕಾರಣ ಜಾಸ್ತಿ ಆಗುತ್ತೆ, ಯಾರ ಪಾತ್ರ ಮೇಜರ್ ಅಂತ ತಾವು ಹೇಳ್ತೀರಿ? ತುಂಬ ಕಷ್ಟ ಇದು ಆನ್ಸರ್ ಮಾಡೋದು. ಅಂದರೆ ತುಂಬ ಫ್ಯಾಕ್ಟರ್ಸ್ ಇರುತ್ತೆ. ಫಸ್ಟ್ ರೈಟಿಂಗ್ ಈಸ್ ದ ಫೌಂಡೇಶನ್ ಆಫ್ ದ ಇದು. ಆ್ಯಂಡ್ ಐ ಸಿನ್ಸಿಯರ್ಲಿ ಅಪೀಲ್ ಎವ್ರಿ ಒನ್, ರೈಟರ್ಸ್ಗೆ ಕೊಡೋ ಮನ್ನಣೆ ಹೆಚ್ಚಾಗಬೇಕು. ಅದು ಈಗ ಕೊಡ್ತಿಲ್ಲ ಅಂತ ನಾನು ಹೇಳ್ತಿಲ್ಲ, ಬಟ್ ಅದೆಲ್ಲೋ ಸಾಕಾಗ್ತಿಲ್ಲ. ಅಂದರೆ ರೈಟರ್ಸ್ ಎಲ್ಲ ಪಾಪ ಬೆಳಿಗ್ಗೆ ಒಂದು ಕೆಲಸ ಸಾಯಂಕಾಲ ಒಂದು ಕೆಲಸ ಮಾಡ್ತಿದ್ದಾರೆ. ಸೊ ಈಗಲೂ ನನ್ನ ಫ್ರೆಂಡ್ ಸರ್ಕಲಲ್ಲಿ ಎಷ್ಟೋ ಜನ ಬಿಟ್ಟು ಐ ಟಿ ಕೆಲಸ ಮಾಡ್ತಿದ್ದಾರೆ, ಕೆಲವರು ಸ್ವಿಗ್ಗಿ ಝೊಮ್ಯಾಟೊ ಮಾಡ್ತಿರೋರು ಇದ್ದಾರೆ. ಸೊ ರೈಟರ್ಸ್ ಶುಡ್ ಗೆಟ್ ಮೋರ್ ರೆಕಗ್ನಿಷನ್, ಮೋರ್ ಪೇಮೆಂಟ್. ಅಂದರೆ 1 ವರ್ಷ ತೊಗೊಳುತ್ತೆ, ನಾನು ಹೇಳ್ದಂಗೆ 8 ತಿಂಗಳಿಂದ 1 ವರ್ಷ ತೊಗೊಳುತ್ತೆ ಒಂದು ಸ್ಕ್ರಿಪ್ಟ್ ಬರೆಯೋಕ್ಕೆ. ಸೊ ಆ 1 ವರ್ಷ ಜೀವನ ನಡ್ಸೋಕ್ಕೆ ಎಷ್ಟು ಬೇಕು ಅಷ್ಟಾದರೂ ಅವ್ರಿಗೆ ರೆಮ್ಯುನರೇಷನ್ ಸಿಗಬೇಕು. ನನಗೆ ಸಿಕ್ಕೇ ಇಲ್ಲ ಅಂತ ಅಲ್ಲ, ಬಟ್ ಯಾರೋ ಒಬ್ಬರು ಇಬ್ಬರು ಪ್ರೊಡಕ್ಷನ್ ಅವ್ರು ಅದನ್ನು ಮಾಡಿದ್ರೆ ಸಾಕಾಗಲ್ಲ. ಅದೊಂದು ಕಲ್ಚರ್ ಆಗಿಬಿಡ್ಬೇಕು. ರೈಟರ್ಸ್ಗೆ ಏನು ಬೇಕೋ ಅದು ಕೊಡಬೇಕು ಅನ್ನೋದು, ಅದು ನನ್ನ ವಿನಂತಿ ಮತ್ತು ಆಸೆ ಎರಡು. ಸೊ ರೈಟಿಂಗ್ ತುಂಬ ಸ್ಟ್ರಾಂಗಾಗಿದ್ದರೆ, ಮತ್ತು ಒಂದು ಸೇಯಿಂಗ್ ಇದೆ, ಸಿನಿಮಾ ಚೆನ್ನಾಗಿದ್ದರೆ ಅಂದರೆ ಕಂಟೆಂಟ್ ಚೆನ್ನಾಗಿದ್ದರೆ ಅದಕ್ಕೆ ಏನು ಬೇಕೋ ಅದು ತೊಗೊಳುತ್ತೆ ಅಂತ. ಸೊ ಅದು ಮೂಢನಂಬಿಕೆನೋ ಅಥವಾ ಗೊತ್ತಿಲ್ಲ ನನಗೆ, ಬಟ್ ಅದಾಗಿದೆ. ಈಗ ಯುದ್ಧಕಾಂಡದಲ್ಲೇ ಅದಕ್ಕೆ ಏನೇನು ಬೇಕೋ ಅದು ತೊಗೊಂಡಿದೆ ಅದು. ಸೊ ರೈಟಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ರೈಟಿಂಗ್ ಮಾಡಿದ್ರೆ ಸಾಕಾಗಲ್ಲ, ಅದನ್ನು ಹೇಗೆ ಪ್ರೆಸೆಂಟ್ ಮಾಡ್ತೀವಿ, ಡಿರೆಕ್ಷನ್ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ನಾವು ಏನೇ ಬರೆದು ಡಿರೆಕ್ಷನ್ ಮಾಡಿದ್ರು ಅದು ಯಾರ ಮೂಲಕ ಜನರಿಗೆ ಸೇರೋದು? ಆ್ಯಕ್ಟರ್ಸ್. ಸೊ ಆ್ಯಕ್ಟರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಅಂದರೆ ಫೇಮಸ್ ನಾನ್ ಫೇಮಸ್ ಅಲ್ಲ, ರೈಟ್ ಆ್ಯಕ್ಟರ್ಸ್ ಆ ಪಾತ್ರಕ್ಕೆ ಸೂಟ. ಅವ್ರು ಫೇಮಸ್ ಇರ್ಬೋದು, ನಾನ್ ಫೇಮಸ್ ಇರ್ಬೋದು. ಈಗ ತಿಥಿ ಅಂತ ಒಂದು ಸಿನಿಮಾ ಬಂತು, ಯಾರು ಫೇಮಸ್ ಇದ್ದಾರೆ? ಯಾರೂ ಇಲ್ಲ, ಬಟ್ ದೇ ವೇರ್ ರೈಟ್ ಕ್ಯಾರೆಕ್ಟರ್ಸ್ ಟು ದಟ್, ರೈಟ್ ಆ್ಯಕ್ಟರ್ಸ್ ಟು ದೋಸ್ ಕ್ಯಾರೆಕ್ಟರ್ಸ್. ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಾಗಿ ಪೋಸ್ಟ್ ಪ್ರೊಡಕ್ಷನ್, ಈಗಿನ ಕಾಲದಲ್ಲಂತೂ ಸೌಂಡ್ ಎಫೆಕ್ಟ್ಸ್ ಆಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು, BGM ಯಾವುದನ್ನು ಬಿಟ್ಕೊಡೋ ಹಾಗೆ ಇಲ್ಲ. ದಟ್ಸ್ ಆ ಥರ ಕಾಂಪಿಟೇಟಿವ್ ಆಗಿದೆ ಇವಾಗ. ಸೊ ಯಾವ ಒಂದು ಅಂಶನೂ ನಾವು ಬಿಟ್ಕೊಡೋ ಹಾಗಿಲ್ಲ. ಆ್ಯಂಡ್ ಇನ್ನೊಂದು ನನಗನ್ಸಿದ್ದು, ಸಿನಿಮಾ ಮಾಡೋದಕ್ಕಿಂತ ಅದನ್ನು ರಿಲೀಸ್ ಮಾಡೋದು ಇನ್ನೂ ಕಷ್ಟ ಇದೆ ಅಂತ. ಸೊ ಮಾರ್ಕೆಟಿಂಗ್, ಅದರ ಡಿಸ್ಟ್ರಿಬ್ಯೂಷನ್, ಪೊಸಿಷನಿಂಗ್, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲೋ ಯಾರೋ ಒಬ್ಬರಿಂದ ಸಿನಿಮಾ ಗೆದ್ದು ಬಿಡುತ್ತೆ ಅನ್ನೋದು ತುಂಬ ಇರ್ರಿಲೆವೆಂಟ್ ಅನಿಸುತ್ತೆ. ಇಟ್ ಶುಡ್ ಬಿ ಎ ಟೀಮ್ ವರ್ಕ್, ಎಂಡ್ ಟು ಎಂಡ್. ಸೊ ಟೀಮ್ ವರ್ಕ್ ಪ್ಲೇಸ್ ಅ ಮೇಜರ್ ರೋಲ್ ಅಂತಾರೆ. ಸೊ ಈಗ ಬರ್ತಿರುವಂಥ ಯುವ ನಿರ್ದೇಶಕರಿಗೆ ದೊಡ್ಡ ಸ್ಟಾರ್ಗಳಿಗೆ ಅಪ್ರೋಚ್ ಮಾಡಬೇಕು, ಅವರಿಗೆ ನಿರ್ದೇಶನ ಮಾಡಬೇಕು ಅನ್ನೋಂಥ ಆಸೆ ಇರುತ್ತೆ. ಬಟ್ ಆ ಸ್ಟಾರ್ ಹತ್ರ ಹೋದ ತಕ್ಷಣ ಅವರು ಸ್ವಲ್ಪ ಚೇಂಜಸ್ಸು, ಮಾಡಿಫಿಕೇಶನ್ ಮಾಡ್ತಾರೆ ಅನ್ನುವಂಥ ಮಾತು ಕೂಡ ಇದೆ. ಸೊ ಇದ್ರ ಬಗ್ಗೆ ತಾವೇನು ಹೇಳ್ತೀರಿ, ನಿಮ್ಮ ಸ್ಟೇಟ್ಮೆಂಟ್? ಯಾವ ಥರದ ಸ್ಕ್ರಿಪ್ಟ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಫ್ ಯು ಆರ್ ರೈಟಿಂಗ್ ಎ ಕಮರ್ಷಿಯಲ್ ಸಿನಿಮಾ, ಸೊ ಹೀರೋಸು ಒಂದಷ್ಟು ಚೇಂಜಸ್ ಕೇಳ್ತಾರೆ. ಅನ್ಲೆಸ್ ಅದು ನಮ್ಮ ಕೋರ್ ಇದನ್ನು ಡಿಸ್ಟರ್ಬ್ ಮಾಡಲ್ಲ ಅಂದರೆ ಮಾಡ್ಕೋಬೋದು. ಅದು ಸಬ್ಜೆಕ್ಟಿವ್, ಅದು ಹೀಗೆ ಇರಬೇಕು ಅಂತ ಏನಿಲ್ಲ. ಬಟ್ ಎಲ್ಲಿವರೆಗೂ ಮಾಡಬೇಕು ಅನ್ನೋದೊಂದು ಲಿಮಿಟ್ ನಮಗೆ ಗೊತ್ತಿರಬೇಕು. ಯಾಕಂದರೆ ಅವ್ರು ನಮ್ಮ ಹತ್ರ ಬಂದಿರೋದಲ್ಲ, ನಾವು ಅವ್ರ ಹತ್ರ ಹೋಗಿರೋದು. ಸೊ ಬಟ್ ಇಫ್ ಯು ಆರ್ ಶ್ಯೂರ್ ದಟ್ ಯು ಆರ್ ಮೇಕಿಂಗ್ ಎ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ, ಸೊ ಆ ಪರ್ಸೆಂಟೇಜ್ ಇನ್ನೂ ಕಮ್ಮಿ ಮಾಡ್ಕೋಬೇಕು. ಅಂದರೆ ಬರೆಯೋದನ್ನೇ ಗಟ್ಟಿಯಾಗಿ ಬರ್ಕೊಂಡಾಗ ಅಲ್ಲಿ ಹೋಗಿ ಚೇಂಜ್ ಮಾಡೋದು ಏನೂ ಇರಲ್ಲ. ಸೊ ಚೇಂಜ್ ಮಾಡದೆ ಟ್ರೂ ಟು ದ ಕಂಟೆಂಟ್ ಇರೋದು ತುಂಬ ಒಳ್ಳೆಯದು. ಬಟ್ ಅದು ಯಾವ ಫಿಲ್ಮ್, ಯಾವ ಥರದ ಸಿನಿಮಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಒಂದೊಂದು ಸಲ. ಸೊ ನೋಡಿ, ಈಗ ಹಾಡುಗಳು ಬೇಕಾಗತ್ತೆ, ಬೇಡವೇ ಬೇಡ ಅಂತ ಏನಿಲ್ಲ. ಸೊ ಎಷ್ಟೋ ಸಿನಿಮಾ ಒಂದು ಹಾಡು ಫೇಮಸ್ ಆಗಿದ್ದರಿಂದ ಸಿನಿಮಾ, ಇವಾಗ ಮೊನ್ನೆ ಯಾವುದೋ ಒಂದು ಸಿನಿಮಾ ಬಂದಿತ್ತು, ಅದು ಆ್ಯಕ್ಚುಲಿ ಆ ಒಂದು ಹಾಡು ಫೇಮಸ್ ಆಗಿದ್ದರಿಂದ ಪರ್ಸೆಂಟೇಜ್ ಆಫ್ ಫಿಲ್ಲಿಂಗ್ ಜಾಸ್ತಿ ಇತ್ತಂತೆ ಆ ಸಿನಿಮಾ.
ಆ ಒಂದು ಹಾಡು ಫೇಮಸ್ ಆಗಿದೆ. ಸೊ ಆ ಥರದ್ದು ಕಮರ್ಷಿಯಲ್ ಫ್ಯಾಕ್ಟರ್ಸ್ ಇರುತ್ತೆ, ನಾವು ಅದನ್ನು ತೀರಾ ನೆಗ್ಲೆಕ್ಟ್ ಮಾಡೋಕ್ಕೂ ಆಗಲ್ಲ. ಬಟ್ ಅದೇ ನಾನೊಂದು ಡೆಫಿನೆಟ್ಟಾಗಿ ಹೇಳೋಕ್ಕಾಗಲ್ಲ ಅದನ್ನು, ಅದು ಸಬ್ಜೆಕ್ಟಿವ್, ಆಯಾ ಸಬ್ಜೆಕ್ಟ್, ಆಯಾ ಡೈರೆಕ್ಟರ್ಸ್ ಆ್ಯಂಡ್ ಆಯಾ ಹೀರೋಸ್ ಏನೇನು ಕೇಳ್ತಾರೆ. ಸೊ ಈಗಂತೂ ಪ್ಯಾನ್ ಇಂಡಿಯಾ ಮೂವೀಸ್ಗಳ ಅಬ್ಬರ ಜಾಸ್ತಿ ಆಗಿದೆ. ಸೊ ಇದ್ರ ಬಗ್ಗೆ ತಾವೇನು ಹೇಳ್ತೀರಿ? ಅಗೇನ್ ಡಿಪೆಂಡ್ಸ್ ಆನ್ ದ ಬಜೆಟ್. ಬಜೆಟ್ ತುಂಬಾ ಪ್ಯಾನ್ ಇಂಡಿಯಾಗೆ ಮಾಡ್ತಿದ್ದೀನಿ ಅಂದ ತಕ್ಷಣ ಸ್ಕ್ರಿಪ್ಟ್ ಅಲ್ಲಿ ಚೇಂಜಸ್ ಮಾಡ್ಕೊಳ್ಬೇಕು, ಎಲ್ಲರಿಗೂ ಅರ್ಥ ಆಗೋ ಹಾಗೆ ಮಾಡಬೇಕು, ಆ ಥರದ್ದೇನಾದ್ರು ತಲೆಗೆ ಬರುತ್ತಾ ಇಲ್ಲ ಹೇಗೆ? ಹೌ ಇಟ್ ಇಸ್? ಇಲ್ಲ ಹಂಗೇನಿಲ್ಲ. ಸಿ ಮೋರ್ ಲೋಕಲ್ ಈಸ್ ಮೋರ್ ಗ್ಲೋಬಲ್ ಅಂತ ಒಂದು ಮಾತಿದೆ. ಈಗ ಕಾಂತಾರದಲ್ಲಿ ದಕ್ಷಿಣ ಕನ್ನಡದ ಕನ್ನಡ ಶೈಲಿ ಯಾರಿಗೆ ಅರ್ಥ ಆಗುತ್ತೆ, ಯಾರು ಏನಾದ್ರು ಬೆಂಗಳೂರು ಕನ್ನಡ ಮಾಡಿಬಿಟ್ಟಿದ್ರೆ ಫ್ಲೇವರೇ ಹೋಗ್ಬಿಟ್ರದು ಸಿನಿಮಾದು. ಅದಲ್ಲ, ಅದು ನಾವು ಕತೆಗೆ ಏನು ಬೇಕೋ ಅದನ್ನು ಮಾಡ್ತಾ ಇದ್ರೆ ಅದು ಪ್ಯಾನ್ ಇಂಡಿಯಾ, ಪ್ಯಾನ್ ವರ್ಲ್ಡ್, ಪ್ಯಾನ್ ಬೆಂಗಳೂರು ಎಲ್ಲ ಕಡೆ ವರ್ಕ್ ಆಗುತ್ತೆ. ಸೊ ಕಂಟೆಂಟೇ, ಅದಕ್ಕೋಸ್ಕರ ಚೇಂಜಸ್ ಮೇ ಬಿ ಸ್ಕೇಲಿಂಗಲ್ಲಿ ಆಗ್ಬೋದು. ಅಂದರೆ 50 ಜೂನಿಯರ್ಸ್ ಇರೋ ಕಡೆ 100 ಜೂನಿಯರ್ಸ್ ಹಾಕ್ಬೋದು. ಸೊ ಅಥವಾ ಶಾರ್ಟ್ ಡಿವಿಷನ್ ಚೇಂಜ್ ಆಗ್ಬೋದು, ಬಿಟ್ಟರೆ ಕಂಟೆಂಟ್ ಏನೂ ಚೇಂಜ್ ಮಾಡೋದು ಅವಶ್ಯಕತೆ ಇರಲ್ಲ ಅಂತ ಕಾಣುತ್ತೆ. ಆ್ಯಂಡ್ ಎಲ್ಲ ಸಬ್ಜೆಕ್ಟು ಪ್ಯಾನ್ ಇಂಡಿಯಾ ಮಾಡೋಕ್ಕೆ ಹೋಗೋದು ಪ್ರಾಬ್ಲಮ್ಮೇ. ಅಂದರೆ ಈ ದೃಶ್ಯಂ ಡೈರೆಕ್ಟ್ರು ಜೀತು ಜೋಸೆಫ್ ಅಂತ ಇದ್ದಾರೆ, ಅವ್ರದ್ದೊಂದು ಇಂಟರ್ವ್ಯೂ ಕೇಳ್ತಾ ಇದ್ದೆ ನಾನು. ಅದು ದೃಶ್ಯಂ ಆ್ಯಕ್ಚುಲಿ ಫಸ್ಟ್ 50 crore ಸಿನಿಮಾ ಮಲಯಾಳಮಲ್ಲಿ, ಬಟ್ ಅವ್ರು ಎಲ್ಲೂ ಅದನ್ನು ಪೇಪರಲ್ಲಿ ಹಾಕಕ್ಕೆ ಬಿಟ್ಟಿಲ್ಲ. ಎಲ್ಲೋ ಒಂದು 2 ಕಡೆ ಬಂದಿರ್ಬೋದು, ಬಟ್ ಅದನ್ನು ತುಂಬ ಮಾರ್ಕೆಟ್ ಮಾಡೋಕ್ಕೆ ಬಿಟ್ಟಿಲ್ಲ. 50 ಕೋಟಿ ಗಳಿಸಿದ ಸಿನಿಮಾ ಇದಿಲ್ಲ. ಅವ್ರು ಏನಕ್ಕೆ ಅಂದರೆ ಇದು ಒಂದು ಕಲ್ಚರ್ ಆಗಬಾರ್ದು ಅಂತ. ಅಂದರೆ ದೊಡ್ಡ ಸಿನಿಮಾ ಮಾತ್ರ ಸಿನಿಮಾ, ಸಣ್ಣ ಸಿನಿಮಾ ಅಲ್ಲ ಅನ್ನೋ ಕಲ್ಚರ್ ಬಂದ್ಬಿಡುತ್ತೆ. ಓಕೆ, ಇದು 100 ಕೋಟಿ ಮಾಡ್ತಾ ನಾನು 110 ಮಾಡಬೇಕು, ಇದು 110 ಮಾಡ್ತಾ ನಾನು 120 ಮಾಡಬೇಕು ಅನ್ನೋದೇ ಕಲ್ಚರ್ ಆಗಬಾರ್ದು. ಆ ಥರದ ಸಿನಿಮಾನೂ ಬೇಕು, ಎಲ್ಲ ಥರದ್ದು ಸಿನಿಮಾನೂ ಒಂದು ಇಂಡಸ್ಟ್ರಿಗೆ ಬೇಕೇ ಬೇಕು. ಸೊ ಆವಾಗಲೇ ಒಂದು ಹೆಲ್ದಿ ಇಂಡಸ್ಟ್ರಿ ಆಗೋದು ಅನ್ನೋದು ನನ್ನ ಪರ್ಸ್ನಲ್ ಒಪಿನಿಯನ್. ದಟ್ಸ್ ನೈಸ್. ಹಾಗೆ ಎಸ್, ಪ್ಯಾನ್ ಇಂಡಿಯಾ ಮೂವಿಗಳ ಬಗ್ಗೆ ಅದರ ಬಗ್ಗೆ ಮಾತಾಡಿದ್ವಿ. ಮತ್ತು ಪ್ಯಾನ್ ಇಂಡಿಯಾ ಮಾಡೋದಕ್ಕಿಂತ ಆಗೋದು ಬೆಟರ್. ಕಾಂತಾರ ಪ್ಯಾನ್ ಇಂಡಿಯಾ ಆಗಿರೋ ಸಿನಿಮಾ. ಎಸ್. ಆ್ಯಂಡ್ ದಕ್ಷಿಣ ಭಾಗದಿಂದ, ಸೊ ಕರಾವಳಿಯಿಂದ ಬಹಳಷ್ಟು ಜನ ನಮ್ಮ ಇಂಡಸ್ಟ್ರಿಯಲ್ಲಿ ಈಗ ತುಂಬ ಶೈನ್ ಆಗ್ತಾ ಇದ್ದಾರೆ. ಸೀಕ್ರೆಟ್ ಏನು? ತಾವು ಕೂಡ ಆ ಪ್ರದೇಶದಿಂದನೇ ಈ ಕಡೆ ಬಂದಿದ್ದೀರಿ. ಏನು ಸೀಕ್ರೆಟ್ ಏನಿಲ್ಲ, ಅದು ಐ ಡೋಂಟ್ ನೋ. ಸೊ ಕಲ್ಚರಲಿ ತುಂಬಾ ರಿಚ್ ಇರೋದು ನಮ್ಮ ಟೀಮಲ್ಲೂ ಇದಾಗ್ತಿರುತ್ತೆ. ಯಾರಾದರೂ ಆಫೀಸಿಗೆ ಬಂದರೆ ನೋಡಿ ಮಂಗಳೂರಿನವರೇ ಕರ್ಕೊಂಡ್ಬಂದಿದ್ದಾರೆ ಅಂತ ನನಗೆ ಸುಮ್ಮನೆ ಅದರಲ್ಲೇನು ನೆಗೆಟಿವಿಟಿ ಇಲ್ಲ, ಸುಮ್ಮನೆ ಕಿಂಡಲ್ ಮಾಡ್ತಾ ಇರ್ತಾರೆ. ಗೊತ್ತಿಲ್ಲ, ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಹೌದು, ಬಟ್ ತುಂಬ ಜನ ಇಂಡಸ್ಟ್ರೀಲಿ ನಮ್ಮೂರ ಕಡೆಯಿಂದ ಬರ್ತಾ ಇದ್ದಾರೆ ಆ್ಯಂಡ್ ಒಳ್ಳೆ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಸೊ ಏನು ಪ್ರಾಬ್ಲಮ್ ಇಲ್ಲಲ್ಲ. ಬಟ್ ಏನಾದ್ರು ಒಂದು ಸೀಕ್ರೆಟ್ ಇರುತ್ತಲ್ಲ? ಇಲ್ಲ, ಸೀಕ್ರೆಟ್ ಏನಿಲ್ಲ. ಮೇ ಬಿ ದೇ ಆರ್ ಮೋರ್ ಬೌಂಡ್ ಟು ದೇರ್ ರೂಟ್ಸ್. ಆ ಕಡೆಯಿಂದ ಬಂದವ್ರಿಗೆ ಇನ್ನೂ ಅಲ್ಲಿ ಯಕ್ಷಗಾನ ಇದೆ, ಕೋಲ, ಭೂತದ ಕೋಲ ಇದೆ, ಸುಮಾರು ನಾಟಕಗಳ ಕಲ್ಚರ್ ಇದೆ. ಸೊ ಮೇ ಬಿ ಅಲ್ಲಿರೋರಿಗೆ ತಮ್ಮ ಒಂದು ದೇಸಿ ಕಲ್ಚರ್ ಅಂತ ಏನಿರುತ್ತಲ್ಲ, ದೇಸಿತನ, ಅದ್ರ ಜೊತೆ ಜಾಸ್ತಿ ನಂಟಿದೆ ಅನ್ನೋದಂತೂ ನಿಜ. ಸೊ ಅದು ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ಬೋದು ಇದಕ್ಕೆ. ಸೊ ಆ ಥರ ಇದ್ದಾಗ ಏನಾಗುತ್ತೆ, ಆಟೋಮೆಟಿಕ್ಲಿ ಕಲೆ ಮೇಲೆ ಆಸಕ್ತಿ ಜಾಸ್ತಿ ಇರುತ್ತೆ. ಸೊ ಅದು ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ ಇರ್ಬೋದು, ಬಟ್ ಗೊತ್ತಿಲ್ಲ, ಐ ಡೋಂಟ್ ನೋ. ಓಕೆ. ಸೊ ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ಒಂದು ಪಟ್ಟಿ ಇದೆಯಾ, ತಮ್ಮ ಪಟ್ಟಿ, ಈ ಒಂದು ಹೀರೋಗಳಿಗೆ ಒಂದಷ್ಟು ನಿರ್ದೇಶನ ಮಾಡಬೇಕು ಅನ್ನುವಂಥ ಆಸೆ, ಅಥವಾ ಈ ಹೀರೋಗಳಿಗೆ ನಾನು ಲಿರಿಕ್ಸ್ ಬರಿಬೇಕು ಅನ್ನೋ ಆಸೆ? ಲಿರಿಕ್ಸ್ ಎಲ್ರಿಗೂ ಬರಿಬೇಕು. And there is no filter in ಯಾರಾದ್ರೂ ಇರ್ತಾರಲ್ಲ ನಮ್ಮ ಫೇವರೇಟ್ ಆಕ್ಟರ್, ಫೇವರೇಟ್ ಆಕ್ಟ್ರೆಸ್ ಅಂತ? The actor, one of the actors we admire, me and my brother admire always, is ಶಿವಣ್ಣ. ಅಂದರೆ ಅವರು ಇರೋ ಎನರ್ಜಿ ಆ್ಯಂಡ್ ದ ಆನೆಸ್ಟಿ. ಸೊ ಅವ್ರಿಗೆ ಕೆಲಸ ಮಾಡ್ಬೇಕು, ಯಾವ ರೀತಿ ಇಲ್ಲ ಆದ್ರೆ, ಆ್ಯಸ್ ಎ ಡಿರೆಕ್ಟರ್, ಆ್ಯಸ್ ಎ ಲಿರಿಸಿಸ್ಟ್, ವಾಟ್ ಎವರ್, ಅವ್ರಿಗೆ ಕೆಲಸ ಮಾಡಬೇಕು ಅನ್ನೋದೊಂದು ಆನೆಸ್ಟ್ ಆಸೆ ಇದೆ. ಸೊ ಅದು ಬಿಟ್ಟರೆ ಉಪೇಂದ್ರ ಸರ್, ಜಸ್ಟ್ ಟು ಲರ್ನ್ ಅವ್ರು ಹೆಂಗೆ ಯೋಚನೆ ಮಾಡ್ತಾರೆ ಅನ್ನೋದನ್ನು ಕಲ್ತ್ಕೊಳ್ಳೋಕೆ ಅವ್ರ ಜೊತೆ ಏನಾದರೂ ಕೆಲಸ ಮಾಡಬೇಕು. ಮೇ ಬಿ ಡಿರೆಕ್ಟಿಂಗ್ ಹೇಮ್, ಐ ಡೋಂಟ್ ನೋ. ಸೊ ಅದಾಗಿ ಎಲ್ಲ ಹೀರೋಗಳ ಹತ್ರನೂ ಒಂದು ಪಾಸಿಟಿವ್. ಗಣೇಶ್ ಸರ್ ನಿಜವಾಗ್ಲೂ ಎಷ್ಟು ನ್ಯಾಚುರಲಿ ಫ್ಲೋಯಿಂಗ್ ಆ್ಯಕ್ಟ್, ಅವ್ರೊಂಥರ ಫ್ಲೋಯಿಂಗ್ ರಿವರ್ ಥರ, ಅದು ನೀವೇ ನೋಡಿದ್ದೀರಾ ಎಷ್ಟು ನ್ಯಾಚುರಲ್ಲಾಗಿ ಆ್ಯಕ್ಟ್ ಮಾಡ್ತಾರೆ. ಶರಣ್ ಸರ್, ಸೊ ಇವ್ರ ಜೊತೆ ಎಲ್ಲ, ಅಂದರೆ ಇವರೇ ಅಂತ ಅಲ್ಲ, ಬಟ್ ಇವ್ರ ಜೊತೆ ಮಾಡಲೇಬೇಕು ಅಂತಿದೆ. ಆ್ಯಂಡ್ ಎನಿ ಗುಡ್ ಆ್ಯಕ್ಟರ್, ವಾಟ್ ಐ ನೀಡ್ ಈಸ್ ಗುಡ್ ಆ್ಯಕ್ಟರ್ಸ್. ನನ್ನ ಯುದ್ಧಕಾಂಡ ಬರೆಯುವಾಗ್ಲೂ ನಾನು ಅಂದ್ಕೊಂಡಿದ್ದು ಈ ಸ್ಕ್ರಿಪ್ಟಿಗೆ ಒಳ್ಳೆ ಆ್ಯಕ್ಟರ್ಸ್ ಬೇಕೇ ಬೇಕು. ಯಾರು ಅಂತ ಗೊತ್ತಿರಲಿಲ್ಲ ನಂಗೆ ಅವಾಗ. ನೋನ್ ಅನ್ನೋನ್ ಡಸಂಟ್ ಮ್ಯಾಟರ್, ಬಟ್ ಒಳ್ಳೆ ಆ್ಯಕ್ಟರ್ಸ್. ಸರ್, ಈಗ
ನೀವು ಡಿರೆಕ್ಷನು ಮಾಡ್ತಿದ್ದೀರಿ, ರೈಟಿಂಗು ಇದೆ ಆ್ಯಂಡ್ ಪ್ರೊಫೆಷ್ನಲಿ ಕೂಡ ಲೆಕ್ಚರರು. ಸೊ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ? ನಾನು ಮಾಡ್ತಿಲ್ಲ, ಅದು ಬ್ಯಾಲೆನ್ಸ್ ಆಗ್ತಾ ಇದೆ. ಸೊ ಅಷ್ಟೇ. ಫ್ಯಾಮಿಲಿ ಎಸ್ ಎಸ್ ಎಸ್. ಹೇಗೆ ಇಲ್ಲ ಹೌ ಆರ್ ಯು ಹ್ಯಾಂಡ್ಲಿಂಗ್? ಇಲ್ಲ, ಫ್ಯಾಮಿಲಿ ಸಪೋರ್ಟ್ ತುಂಬ ಇದೆ. ಮೈ ವೈಫ್ ಆ್ಯಂಡ್ ಮೈ ಮದರ್, ಬ್ರದರ್, ಅವ್ರು ಯಾವತ್ತೂ ನೆಗೆಟಿವ್ ಮಾತಾಡಿದವರೇ ಅಲ್ಲ. ಅಂದರೆ ದೇ ಆರ್ ಆಲ್ವೇಸ್ ಎನ್ಕರೇಜಿಂಗ್. ಈಗ ಐ ವರ್ಕ್ ಲಾಂಗ್ ಅವರ್ಸ್, ಅಂದರೆ ಬೆಳಿಗ್ಗೆ ಮನೆ ಬಿಟ್ಟರೆ ನಾನು ವಾಪಸ್ ಮನೆಗೆ ಹೋಗೋದು ರಾತ್ರಿ ಆಗುತ್ತೆ. ಕಂಪ್ಲೇಂಟ್ ಇಲ್ವಾ? ಇಲ್ಲ, ಟೈಮ್ ಕೊಡ್ತಾ ಇಲ್ಲ? ನಥಿಂಗ್ ಲೈಕ್ ದಟ್. ಇಲ್ಲ, ಬಿಕಾಸ್ ದೇ ಅಂಡರ್ಸ್ಟ್ಯಾಂಡ್. ಈಗ ನನ್ನ ವೈಫು ಕಲೆಯಲ್ಲಿ ಆಸಕ್ತಿ ಇದ್ದಾಳೆ. ಶೀ ಈಸ್ ಆಲ್ಸೋ ಇಂಟು ರಂಗಭೂಮಿ ಆ ಥರದ್ದೇ. ಇವಾಗಿಲ್ಲ, ಕಾಲೇಜ್ ಡೇಸಿಂದ. ಸೊ ಶಿ ನೋಸ್ ದ ವರ್ಲ್ಡ್ ಆ್ಯಂಡ್ ವಾಟ್ ಇಟ್ ಡಿಮಾಂಡ್ಸ್. ಸೊ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಸ್ಪೌಸ್ ಅಂತ ಹೇಳ್ಬೋದು. ಸೊ ಅವಳ ಕಡೆಯಿಂದನೂ ಯಾವುದೂ ಇದಿಲ್ಲ. ಅಮ್ಮಂಗಂತೂ ಗೊತ್ತಿದೆ, ನಾವು ಚಿಕ್ಕ ವಯಸ್ಸಿಂದನೂ ಅದೇ. ಯಾಕಂದರೆ ನಮ್ಮಪ್ಪ ಚಿಕ್ಕ ವಯಸ್ಸಲ್ಲಿ, ನಮ್ಮಮ್ಮ ಮಾರ್ಕ್ಸ್ ಎಲ್ಲ ಕಮ್ಮಿ ಬಂದರೆ ಬೈಯೋರು, ಬಟ್ ನಮ್ಮಪ್ಪ ಮಾರ್ಕ್ಸ್ ಕಮ್ಮಿ ಬಂದರೆ ಬೈತಿರ್ಲಿಲ್ಲ. ಏನಾದರೂ ಕಾಂಪಿಟೇಷನ್ ಇದ್ದರೆ ಅದಕ್ಕೆ ಹೆಸರು ಕೊಟ್ಟಿಲ್ಲ ಅಂದರೆ ಬೈಯೋರು. ಅಂದರೆ ಸಿಂಗಿಂಗ್ ಕಾಂಪಿಟೇಷನ್, ಏನೇನೋ ಇರುತ್ತಲ್ಲ, ಸ್ಪೀಚ್ ಕಾಂಪಿಟೇಷನ್, ಅದಕ್ಕೆ ಹೆಸರು ಕೊಟ್ಟು ಡಿಬೇಟು, ಹೆಸರು ಕೊಟ್ಟಿಲ್ಲ ಅಂದರೆ ಬೈಯೋರು. ಗೆದ್ದಿಲ್ಲ ಅಂದರೆ ಬೈತಿರ್ಲಿಲ್ಲ. ಪ್ರೈಸ್ ಇಂಪಾರ್ಟೆಂಟ್ ಅಲ್ಲ, ಪಾರ್ಟಿಸಿಪೇಟ್ ಮಾಡಿಲ್ಲ ಅಂದರೆ ಬೈಯೋರು. ಮಾರ್ಕ್ಸಿಗೆ ನಮ್ಮಮ್ಮ ಬೈಯೋರು. ಸೊ ಆವಾಗಿಂದನೂ ಹಾಗೆ ಎನ್ವಿರಾನ್ಮೆಂಟ್ ಇರೋದ್ರಿಂದ ಐ ಥಿಂಕ್ ಈಸಿ. ಸೊ ಈ ನಿರ್ದೇಶಕರನ್ನ ಕಾಡ್ದಂಥ ಯಾವುದಾದ್ರೂ ಸಿನಿಮಾ ಇದೆಯಾ? ಒಂದು ಸಿನಿಮಾ ನನ್ನ ಕಾಡಿತ್ತು, ನಾನು ಬ್ಯಾಕ್ ಟು ಬ್ಯಾಕ್ ಆ ಸಿನಿಮಾನ ನೋಡಿದ್ದೆ ಅನ್ನುವಂಥದ್ದು ಯಾವುದಾದ್ರೂ ಸಿನಿಮಾ? ಸಡನ್ನಾಗಿ ನೆನಪು ಬರ್ತಾ ಇಲ್ಲ. ಗರುಡಗಮನ. ಗರುಡಗಮನ ಇತ್ತೀಚೆಗೆ, ಅಂದರೆ ಅದು ವರ್ಷಕ್ಕೆ ಅಪ್ಡೇಟ್ ಆಗ್ತಾ ಇರುತ್ತೆ ಆ ಲಿಸ್ಟ್. ಬಟ್ ಗರುಡಗಮನ ತುಂಬ ಸಲ ನಾನು ನೋಡಿದ್ದೀನಿ. ಆ್ಯಂಡ್ ಲಕ್ಕಿ ಭಾಸ್ಕರ್ ತುಂಬ ಸಲ, ಅಂದರೆ ಭಾಷೆ ಅನ್ನೋದು ಬಿಟ್ಟರೆ ಎಲ್ಲ ಭಾಷೆ ಸಿನಿಮಾನೂ ನೋಡ್ತೀನಿ ನಾನು. ಅದು ಆಮೇಲೆ ಈ ಸಿನಿಮಾಗೋಸ್ಕರ, ಯುದ್ಧಕಾಂಡ ಮಾಡೋದಕ್ಕೋಸ್ಕರ ಒಂದಷ್ಟು ಸಿನಿಮಾ ನೋಡಿದ್ದಿದೆ, ಕೋರ್ಟ್ ರೂಮ್ ಡ್ರಾಮಾಸ್, ಎಲ್ಲ ಭಾಷೆಯಲ್ಲೂ ನೋಡಿದ್ದಿದೆ ಆ ಸಿನಿಮಾಗಳು. ಸೊ ಆ ಥರ. ಬಟ್ ಇಂಥದ್ದೇ ಅಂತಿಲ್ಲ, ಅದು ವರ್ಷ ವರ್ಷ ಸಿನಿಮಾ ಅಪ್ಡೇಟ್ ಆಗ್ತಾ ಇರುತ್ತೆ. ಬಿಕಾಸ್ ವಿ ಹ್ಯಾವ್ ಟು ಅಪ್ಡೇಟ್. ಐ ಥಿಂಕ್ ಮಾತುಗಳು ಇಲ್ಲದೆ ಇರೋ ಕಾಂಪ್ಲಿಮೆಂಟ್ ಇಸ್ ದ ಬೆಸ್ಟ್ ಕಾಂಪ್ಲಿಮೆಂಟ್. ಅಂದರೆ ಆ ಸಿನಿಮಾ ಆದಮೇಲೆ ಎಲ್ಲರೂ ಕಣ್ಣಲ್ಲಿ ನಿಜವಾಗ್ಲೂ ಗಂಡಸರು, ಹೆಂಗಸರು, ಮಕ್ಕಳು ಎಲ್ಲ ಅಳ್ತಾ ಇದ್ದಾರೆ. ಅಂದರೆ ಸಿನಿಮಾ ಅವ್ರಿಗೆ ನಿಜವಾಗ್ಲೂ ಅದು ಟಚ್ ಆಗಿದೆ ಅನ್ನೋ ಅದೊಂದು ನಂಗೆ ಅರ್ಥ ಆಗ್ತಿದೆಯಲ್ಲ, ದಟ್ ಈಸ್ ದ ಗ್ರೇಟೆಸ್ಟ್ ಕಾಂಪ್ಲಿಮೆಂಟ್. ನೀವು ಹೇಳ್ದಂಗೆ ಅಜಯ್ ಸರ್ ಕಾಲ್ಗೆಲ್ಲ ಅವ್ರೇನು ಅಪೇಕ್ಷೆ ಪಡಲ್ಲ. ಅವ್ರು ಹೋಗಿ ನಿಂತ ತಕ್ಷಣ ಕಾಲ್ಗೆಲ್ಲ ಬೀಳ್ತಿದ್ದಾರೆ, ಹಿರಿಯರು ಬಂದು ತಲೆ ಮೇಲೆ ಕೈ ಇಟ್ಟು ಬ್ಲೆಸ್ ಮಾಡ್ತಿದ್ದಾರೆ. ಸೊ ಇದನ್ನೆಲ್ಲ ದೂರದಿಂದ ನೋಡೋದೇ ನಂಗೊಂದು ಖುಷಿ. ದಟ್ ಈಸ್ ದ ರಿಯಲ್ ಕಾಂಪ್ಲಿಮೆಂಟ್ ಅಲ್ವಾ, ರ್ಯಾದರ್ ದೆನ್ ವರ್ಡ್ಸ್. ಸೊ ಐ ಗಾಟ್ ಮೈ ಆರ್ಗ್ಯಾನಿಕ್ ಫೀಡ್ಬ್ಯಾಕ್ ದೆನ್ ಆ್ಯಂಡ್ ದೇರ್ ಇಟ್ಸ್. ನೈಸ್. ಸೊ ನಮ್ಮ ಚಿತ್ರರಂಗದಲ್ಲಿ ನಿರ್ದೇಶಕರಿಗೆ ಈ ಒಂದು ಇಂಪಾರ್ಟೆನ್ಸ್ ಕೊಡಬೇಕು, ಈ ಥರದ್ದು ಏನಾದರೂ ಒಂದು ವ್ಯವಸ್ಥೆಯ ಬದಲಾವಣೆ ಆಗಬೇಕು ಅಂತ ಅಪೇಕ್ಷಿಸ್ತಾ ಇದ್ರೆ ಯಾವುದು? ನಿರ್ದೇಶಕರು ಅಂತ ಬಂದಾಗ ಆ ಥರದ್ದೇನೂ ಗೊತ್ತಿಲ್ಲ, ಯಾಕಂದರೆ ನಾನಿನ್ನು ಹೊಸಬ, ನ್ಯೂ ಟು ದ ಇದು. ಸೊ ರೈಟರ್ಸ್ ಬಗ್ಗೆ ಆಗಲೇ ಹೇಳಿದೆ ನಾನು. ನಿರ್ದೇಶಕರು ಅಂತ ಬಂದಾಗ ಆ ಥರದ್ದೇನು ನನಗೆ ಅನ್ನಿಸ್ತಾ ಇಲ್ಲ. ಅಂದರೆ ಅವರು ಯೂಜ್ವಲಿ ಇನ್ನೊಂದೇನು ಅಂದರೆ ನಿರ್ದೇಶಕರು ಬೇರೆ ರೈಟರ್ಸ್ ಗೆ ಎನ್ಕರೇಜ್ ಮಾಡೋದು ಬೆಟರ್ ಅಂತ ಅನಿಸುತ್ತೆ. ಬೆಟರ್ ಅಲ್ಲ, ಅದು ಮಾಡಬೇಕು ಜೊತೆಗೆ. ಅಂದರೆ ಈಗ ಮಲಯಾಳಮಲ್ಲಿ ಅದಾಗ್ತಾ ಇದೆ, ರೈಟರ್ ಬೇರೆ ಇರ್ತಾನೆ, ನಿರ್ದೇಶಕರು ಬೇರೆ ಇರ್ತಾರೆ. ಸೊ ಆವಾಗ ಇಬ್ಬರೂ ಎನ್ಕರೇಜ್ ಆಗ್ತಾರೆ. ಆ್ಯಂಡ್ ನಿರ್ದೇಶಕನಿಗಿರೋ ಹೊರೆ ತುಂಬ ದೊಡ್ಡ ಬರ್ಡನ್. ನಾನೇ ಬರೀಬೇಕು, ಪ್ರತಿ ಸಿನಿಮಾನ ನಾನೇ ಡೈರೆಕ್ಟ್ ಮಾಡಬೇಕು ಅಂದರೆ ಎಷ್ಟು ಮಾಡ್ಬೋದು? ಬರೆಯೋಕ್ಕೆ 1 ವರ್ಷ ಬೇಕು, ಸಿನಿಮಾ ಮಾಡೋಕ್ಕೆ 1 ವರ್ಷ ಬೇಕು, ಮಾರ್ಕೆಟಿಂಗ್ 6 ತಿಂಗಳು ಬೇಕು, 3 ವರ್ಷಕ್ಕೆ ಒಂದು ಸಿನಿಮಾ ಆಗಿಬಿಡುತ್ತೆ. ಫ್ರೀಕ್ವೆನ್ಸಿ ತುಂಬ ಕಡಿಮೆ ಆಗಿಬಿಡುತ್ತೆ. ಸೊ ಇಫ್ ಸಂಬಡಿ ರೈಟ್ಸ್ ಫಾರ್ ಮೀ, ದೆನ್ ಇಟ್ಸ್ ಎ ಬ್ಯೂಟಿಫುಲ್ ಪ್ರೋಸೆಸ್. ಸೊ ಅದು ನಿರ್ದೇಶಕರು ಅಳವಡಿಸ್ಕೊಳ್ಳೋದು ಬೆಟರ್ ಅಂತ ಅನಿಸುತ್ತೆ. ಇದ್ರ ಜೊತೆಗೆ ಅವರು ಬರಿಬಾರ್ದಂತಲ್ಲ, ಬರೆಯೋದ್ರ ಜೊತೆಗೆ ಬರ್ಸೋದಿದೆಯಲ್ಲ, ಸೊ ಅದು ಕೂಡ ತುಂಬ ಯೂಸ್ಫುಲ್. ಆ್ಯಂಡ್ ಅವ್ರಿಗೆ ಆ ಬರ್ಸಿದ ಮೇಲೆ ಅವ್ರಿಗೆ ಕೊಡಬೇಕಾಗಿರೋ ಕ್ರೆಡಿಟ್ ಆ್ಯಂಡ್ ರೆಸ್ಪೆಕ್ಟ್ ಅದು ಅವ್ರಿಗೆ ಸಿಗಬೇಕು. ಅದು ನಿರ್ದೇಶಕನ ಜವಾಬ್ದಾರಿ, ಅದನ್ನು ನೋಡ್ಕೊಳ್ಳೋದು. ಇನ್ಯಾರಿಗೂ ಅದು ಗೊತ್ತಿರಲ್ಲ, ಯಾಕಂದರೆ ರೈಟಿಂಗ್ ಆಗುವಾಗ ಆಲ್ಮೋಸ್ಟ್ ರೈಟರ್ ಬಿಟ್ಟರೆ ಬೇರೆ ಯಾರೂ ಇರಲ್ಲ. ಸೊ ಅದು ನಿರ್ದೇಶಕನ ಜವಾಬ್ದಾರಿ, ಕರೆಕ್ಟಾಗಿ ಕ್ರೆಡಿಟ್ಸು ಅವ್ರವ್ರಿಗೆ ಕೊಡೋದು. ಸೊ ಅದು ನಿರ್ದೇಶಕರು ಅಳವಡಿಸ್ಕೋಬೇಕು. ಇನ್ನು ನಿರ್ದೇಶಕರಿಗೆ ಏನಾಗಬೇಕು, ಏನಾದ್ರು ವ್ಯವಸ್ಥೆ ಆಗಬೇಕಾ ಅಂದರೆ ಆ ಥರದ್ದು ಸದ್ಯಕ್ಕೆ ನನಗೇನು ಅನ್ನಿಸ್ತಿಲ್ಲ. ಮೇ ಬಿ 1-2 ಸಿನಿಮಾ ಆದಮೇಲೆ ಹೇಳಬಲ್ಲೆ. ಓಕೆ. ಸೊ ಈ ಒಂದು ಯುದ್ಧಕಾಂಡ ಚಿತ್ರದ ಯಶಸ್ಸು ಇನ್ನು ಎಷ್ಟು ಪ್ರೊಡ್ಯೂಸರ್ ಕಾಲ್ಸ್ ಬಂದಿದೆ ತಮಗೆ? ಇಲ್ಲ, ಈಗ ಸದ್ಯಕ್ಕೆ ಯಾವುದು ಇಲ್ಲ. ಮೇ ಬಿ ಯಾವ್ದಾದ್ರು ಆಕ್ಟರ್ ಕಾಲ್ ಮಾಡಿ ನನ್ನ ಮುಂದಿನ ಚಿತ್ರಕ್ಕೆ? ಇಲ್ಲ ಆನೆಸ್ಟ್ಲಿ ಆ ಥರದ್ದಿಲ್ಲ. ಬಟ್
ಬಟ್ ಐ ಹೋಪ್ ಅಂದರೆ ನಾವು ಹೇಳ್ದೇ ತುಂಬ ಜನ ಸಿನಿಮಾ ನೋಡ್ತಿದ್ದಾರೆ, ಫಿಲ್ಮ್ ಇಂಡಸ್ಟ್ರಿಲಿರೋರು ನೋಡ್ತಿದ್ದಾರೆ, ಹೊರಗೂ ನೋಡ್ತಿದ್ದಾರೆ. ಸೊ ಈಗ ಇನ್ನೂ ನಾಳೆಯಿಂದ 3ನೇ ವಾರ ಶುರು, ಅಂದರೆ ಇವತ್ತಿಂದ ಶುಕ್ರವಾರ, ಸೊ ಇವತ್ತಿಂದ 3ನೇ ವಾರ ಶುರು. ಸೊ ಸ್ವಲ್ಪ ಟೈಮ್ ತೊಗೊಳುತ್ತೆ ಅದಕ್ಕೆಲ್ಲ. ಸೊ ಈಗ ಪ್ರೇಕ್ಷಕರನ್ನ ಚಿತ್ರಮಂದಿರಕ್ಕೆ ಕರೆತರೋದೇ ಬಹಳಷ್ಟು ಒಂದು ಡಿಫಿಕಲ್ಟ್ ಟಾಸ್ಕ್ ಆಗಿದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ? ಎಲ್ಲಿ ಮಿಸ್ಟೇಕ್ ಆಗ್ತಾ ಇದೆ? ಇಲ್ಲ, ಫಸ್ಟ್ ಆಫ್ ಆಲ್ ಆಡಿಯನ್ಸ್ನ ದೂರೋದು ತಪ್ಪು. ಆಡಿಯನ್ಸ್ ಎಲ್ಲರೂ ಒಂದೇ. ಈಗ ಕನ್ನಡ ಸಿನಿಮಾ ನೋಡಲ್ಲ ಅನ್ನೋ ಕಂಪ್ಲೇಂಟ್ ಇದೆಯಲ್ಲ, ಇದೇ ಕನ್ನಡ ಆಡಿಯನ್ಸ್ ತಾನೇ ಎಷ್ಟೋ ಸಿನಿಮಾನ ಹಿಟ್ ಮಾಡಿಸಿರೋದು. ಈಗ KGF ಹಿಟ್ ಆಗಿದೆ, ಕಾಂತಾರ, ಈಗ ಯುದ್ಧಕಾಂಡ, ಯಾರು ಬರ್ತಿದ್ದಾರೆ? ಇದೇ ಕನ್ನಡಿಗರೇ ಬರ್ತಿರೋದು. ಸೊ ರ್ಯಾದರ್ ದೆನ್ ಬ್ಲೇಮಿಂಗ್ ದ ಆಡಿಯನ್ಸ್, ವಿ ಶುಡ್ ಲುಕ್ ಟುವರ್ಡ್ಸ್ ಇನ್ಸೈಡ್, ಅಂದರೆ ಅವರ್ ಸೆಲ್ಫ್ಸ್. ಸೊ ಒಳ್ಳೆ ಸಿನಿಮಾಗಳ ಫ್ರೀಕ್ವೆನ್ಸಿ ಜಾಸ್ತಿ ಆಗಬೇಕು. ಈಗ ನಾವೊಂದು ಮಸಾಲೆ ಪುರಿ ಅಂಗಡಿಗೆ ಹೋಗ್ತೀವಿ ಅಂತ ತಿಳ್ಕೊಳ್ಳಿ. 7 ದಿನ ಮಸಾಲೆ ಪುರಿ ಅಂಗಡಿಗೆ ಹೋಗ್ತೀವಿ. 5 ದಿನ ಕೆಟ್ಟ ಮಸಾಲೆ ಪುರಿ ಕೊಟ್ಬಿಟ್ರೆ ನಾವು 8ನೇ ದಿನ ಆ ಅಂಗಡಿಗೆ ಹೋಗಲ್ಲ, ಯೋಚನೆ ಮಾಡ್ತೀವಿ ಅಲ್ವಾ? ಅದರ ಅರ್ಥ ನಮಗೆ ಮಸಾಲೆ ಪುರಿ ಕಂಡ್ರೆ ದ್ವೇಷ ಅಂತ ಏನಿಲ್ಲ. ವಿ ಡೋಂಟ್ ವಾಂಟ್ ಟು ಗೆಟ್ ಡಿಸಪಾಯಿಂಟೆಡ್. ಅದೇ ಥರ ಆಡಿಯನ್ಸು. ಸೊ ಫ್ರೀಕ್ವೆನ್ಸಿ ಆಫ್ ಗುಡ್ ಸಿನಿಮಾಸ್, ಒಳ್ಳೆ ಸಿನಿಮಾಗಳ ಸಂಖ್ಯೆ ವರ್ಷಕ್ಕೆ ಬರೋದು ಅದು ಜಾಸ್ತಿ ಆಗಬೇಕು. ಅದೊಂದೇ ಸೊಲ್ಯೂಷನ್ ಐ ಥಿಂಕ್. ಬೇರೆ ಏನೂ ಸೊಲ್ಯೂಷನ್ ಇಲ್ಲ. ಅಫ್ಕೋರ್ಸ್ OTT, ಯೂಟ್ಯೂಬ್, ಡಿಜಿಟಲ್ ಅದೆಲ್ಲ ಡಿಸ್ಟ್ರಾಕ್ಷನ್ ಇದೆ. ಸ್ಮಾರ್ಟ್ಫೋನ್ ಬಂದಮೇಲೆ ಯಾರೂ ಬರೋಲ್ಲ ಸಿನಿಮಾಗೆ ಅಂತ. ಹಂಗಾರೆ ಮಲಯಾಳಂ ಸಿನಿಮಾಗೆಲ್ಲ ಯಾರು ಹೋಗ್ತಿದ್ದಾರೆ? ಸ್ಮಾರ್ಟ್ಫೋನ್ ಇಲ್ಲದೇ ಇರೋರು ಹೋಗ್ತಿದ್ದಾರಾ? ಅಲ್ಲೂ ಹೋಗ್ತಿದ್ದಾರೆ. ತೆಲುಗು ಸಿನಿಮಾ, ತಮಿಳ್ ಸಿನಿಮಾ ಇಷ್ಟೊಂದು ಕಲೆಕ್ಷನ್ನು. ಕನ್ನಡದಲ್ಲಿ ಈಗ ಮ್ಯಾಕ್ಸ್ ಆಗಲಿ ಅಥವಾ ಅದೇ ಕಾಂತಾರ, KGF, ಈಗ ನಮ್ಮ ಸಿನಿಮಾ ಯಾರು ಬರ್ತಿದ್ದಾರೆ? ಆಡಿಯನ್ಸ್ ಬರ್ತಾರೆ. ಸೊ ಆಡಿಯನ್ಸ್ಗೆ ಒಳ್ಳೆ ನಿಜವಾಗ್ಲೂ ಆನೆಸ್ಟ್ ಕಂಟೆಂಟ್ ಎಷ್ಟು ಸಿಗುತ್ತೋ ಅಷ್ಟು ಬರೋ ಇದು ಜಾಸ್ತಿ ಆಗುತ್ತೆ. 1 ವರ್ಷದಲ್ಲಿ ಈಗ ಜಾಸ್ತಿ ಒಳ್ಳೆ ಸಿನಿಮಾ ಬರೋಕ್ಕೆ ಸ್ಟಾರ್ಟ್ ಆದರೆ ಆ ಸಿನಿಮಾ ಥಿಯೇಟ್ರಿಗೆ ಬರೋ ಕಲ್ಚರ್ ಇದೆಯಲ್ಲ, ಅದು ಜಾಸ್ತಿ ಆಗುತ್ತೆ. ನನ್ನ ಪ್ರಕಾರ ಅದೊಂದೇ ಸೊಲ್ಯೂಷನ್, ಬೇರೆ ಏನಿಲ್ಲ. ಸೊ ಒಳ್ಳೊಳ್ಳೆ ಕಂಟೆಂಟ್, ಒಳ್ಳೆ ಚಿತ್ರಗಳು ಬಂದರೆ ಪ್ರೇಕ್ಷಕ 100% ಬರ್ತಾರೆ. ಹೌದು, ಅಂದರೆ ಕಂಟೆಂಟ್ ಓರಿಯೆಂಟೆಡ್ ಅಂತ ಹೇಳ್ತಿಲ್ಲ. ಕಮರ್ಷಿಯಲ್ ಸಿನಿಮಾನು ಕಂಟೆಂಟ್ ಸಿನಿಮಾನೇ, ಅದರಲ್ಲೂ ಒಂದು ಕಂಟೆಂಟ್ ಇದೆಯಲ್ಲ. ಎಲ್ಲ ಜಾನರ್ ಸಿನಿಮಾ ಬರಬೇಕು ಆ್ಯಂಡ್ ಅದ್ರ ಫ್ರೀಕ್ವೆನ್ಸಿ ಜಾಸ್ತಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಬಹಳಷ್ಟು ಚೆನ್ನಾಗಿ ಮಾತಾಡಿದ್ರಿ. ಆ್ಯಂಡ್ ಚಿತ್ರದ ಬಗ್ಗೆ ಕೂಡ ಬಹಳಷ್ಟು ಅಪ್ರಿಷಿಯೇಷನ್ ಬರ್ತಿದೆ. ಆಲ್ಸೋ ನಿಮ್ಮ ಲೈಫ್ ಬಗ್ಗೆನೂ ಹೇಳಿದ್ರಿ. ಥ್ಯಾಂಕ್ಸ್ ನನ್ನ ಜೊತೆ ಇದ್ದದ್ದು. ಥ್ಯಾಂಕ್ ಯು. ಸೊ ಹೋಪ್ ನಿಮಗೂ ಕಾರ್ಯಕ್ರಮ ಇಷ್ಟ ಆಗಿದೆ. ಆ್ಯಂಡ್ ನಮ್ಮ ವ್ಯೂವರ್ಸ್ಗೆ ಎಷ್ಟೊಂದು ಜನ ಅಂದ್ಕೊಂಡಿರ್ತಾರೆ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬರಬೇಕು, ಆ್ಯಂಡ್ ಎಷ್ಟೊಂದು ಜನ ಬರೆಯೋರ್ಗೂ ಕೂಡ ನನಗೂ ದೊಡ್ಡದಾಗಿ ಲಿರಿಕ್ಸ್ ಬರಿಬೇಕು, ಸಣ್ಣ ಪುಟ್ಟದಿಂದ ಶುರು ಆದವರು ದೊಡ್ಡದಾಗಬೇಕು ಅಂತ ಬಯಸಿದವ್ರಿಗೆ ತಮ್ಮ ಕಡೆಯಿಂದ ಏನು ಸಜೆಷನ್? ಒಂದು, ಈಗ ದಿನ ಬರಿತಾ ಹೋಗ್ಬೇಕು. ಅಂದರೆ ನಾವು ಎಷ್ಟು ಆ ಕೆಲಸನ ಹೆಚ್ಚು ಮಾಡ್ತೀವೋ ಅಷ್ಟು ಕ್ರಿಯೇಟಿವಿಟಿ ಹೆಚ್ಚಾಗ್ತಾ ಹೋಗುತ್ತೆ. ಆ್ಯಂಡ್ ರೈಟರ್ಸು ತುಂಬ ಓದಬೇಕು, ಅಂದರೆ ಬರೆಯೋದಕ್ಕಿಂತ ಜಾಸ್ತಿ ಓದಬೇಕು. ಏನಕ್ಕೆ ಓದಬೇಕು ಗೊತ್ತಿಲ್ಲ. ಯಾವತ್ತೋ ನನಗೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಯಾವತ್ತೋ ಎಲ್ಲೋ ಒಂದು ಬೋಂಡ ತಿನ್ನಬೇಕಾದ್ರೆ ಓದಿದ ಪೇಪರ್ದು ಕೂಡ ಯೂಸ್ ಆಗಿದ್ದಿದೆ ರೈಟಿಂಗ್ ಮಾಡುವಾಗ. ಸೊ ಯಾವ ಫಿಲ್ಟರು ಇಲ್ಲ, ಎಲ್ಲದೂ ಒಳ್ಳೆ ವಿಷಯಗಳನ್ನು ಓದಬೇಕು. ಸೊ ಆ್ಯಂಡ್ ಅವಕಾಶಗಳು ಸಿಗುತ್ತೆ. ಈಗ ಎಷ್ಟೋ ಜನ ನನಗೆ ಅವಕಾಶ ಕೊಟ್ಟೆ ನಾನು ಬೆಳೆದಿರೋದು. ಸೊ ಅದೇ ರೀತಿ ನಿಮಗೂ ಅವಕಾಶ ಸಿಗುತ್ತೆ. ಸೊ ಬಿ ಆಪ್ಟಿಮಿಸ್ಟಿಕ್, ಬಿ ಕಾನ್ಫಿಡೆಂಟ್ ಆ್ಯಂಡ್ ಕೀಪ್ ವರ್ಕಿಂಗ್ ಅಷ್ಟೇ. ಸೊ ಓದಬೇಕು ಅಂದರೆ ತಮ್ಮ ಫೇವ್ರೆಟ್ ಆಥರ್ ಯಾರು? ನನ್ನ ಫೇವ್ರೆಟ್ ಆಥರ್ ಈಸ್ ಪೂರ್ಣಚಂದ್ರ ತೇಜಸ್ವಿ ಅಫ್ಕೋರ್ಸ್. ಆ್ಯಂಡ್ ಕುವೆಂಪುರವರ ಮಲೆಗಳಲ್ಲಿ ಮದುಮಗಳು ತುಂಬ ಇಷ್ಟ. ಆಮೇಲೆ ಆ್ಯಕ್ಚುಲಿ ದೇರಾಜೆ ಸೀತಾರಾಮಯ್ಯ ಅಂತ ಇದ್ದಾರೆ. ಅವರು ಮಹಾಭಾರತ ಮತ್ತು ರಾಮಾಯಣ ಇಡೀ ಬರೆದಿದ್ದಾರೆ. ಸೊ ಅದು ತುಂಬ ಓದಿದವರು ಎಷ್ಟಿದ್ದಾರೆ ಗೊತ್ತಿಲ್ಲ, ಬಟ್ ಅದು ತುಂಬ ಒಳ್ಳೆಯ ಪುಸ್ತಕ. ಸೊ ಅದು ನನಗೆ ತುಂಬ ಹೆಲ್ಪ್ ಮಾಡಿದೆ ಎಲ್ಲ ವಿಷಯದಲ್ಲಿ. ಆಮೇಲೆ ದೇವುಡು ಅಂತ ಒಬ್ಬರು ರೈಟರ್ ಇದ್ದಾರೆ, ಮಹಾಕ್ಷತ್ರಿಯ ಮಹಾಬ್ರಾಹ್ಮಣ ಅಂತ ಬರೆದಿದ್ದಾರೆ. ಮೂರು ಕನ್ನಡ. ಅವ್ರು ಎಷ್ಟು ವಿಚಿತ್ರ ಅಂದರೆ ಅವರು ತೆಲುಗು ರೈಟರು, ಕನ್ನಡ ರೈಟರು. ತೆಲುಗುಲೂ ಪುಸ್ತಕಗಳನ್ನು ಬರೆದಿದ್ದಾರೆ, ಕನ್ನಡದಲ್ಲೂ ಪುಸ್ತಕಗಳನ್ನು ಬರೆದಿದ್ದಾರೆ. ಸೊ ಅವ್ರದ್ದೆಲ್ಲ ಓದ್ತೀನಿ. ಜಯಂತ್ ಕಾಯ್ಕಿಣಿ ಸರ್ ಬರೆದಿರೋದು ತುಂಬ ಓದಿದ್ದೀನಿ. ಇವರೆಲ್ಲ ನನಗೆ ಇಷ್ಟ. ಸೊ ಓದು ಅನ್ನೋದನ್ನು, ಪುಸ್ತಕ ಓದೋದನ್ನು ದಿನದಲ್ಲಿ ಎಷ್ಟು ಟೈಮ್ ಇದಕ್ಕೆ ಅಂತ ಪರ್ಟಿಕ್ಯುಲರ್ ಆಗಿ ಮೀಸಲಿಡ್ತೀರಾ, ಅಥವಾ ಟೈಮ್ ಸಿಕ್ಕಾಗ ಓದು ಅಂತ ಪ್ಯಾಷನೇಟ್ ರೀಡರಾ? ನಾನು ಇವಾಗ ಕಿಂಡಲ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಯಾಕಂದರೆ ಎಲ್ಲೋದ್ರೂ ಅದು ನಮ್ಮ ಜೊತೆ ಇರುತ್ತೆ, ಪುಸ್ತಕನೇ ತೊಗೊಂಡು ಹೋಗಬೇಕು ಅಂತಿಲ್ಲ. ಸೊ ಅದು ಯೂಸ್ ಮಾಡ್ಬೋದು. ಆ ಥರದ್ದು ರೂಲ್ಸ್ ಏನಿಲ್ಲ. ಬಟ್ ಯೂಶ್ವಲಿ ಈಗ ಏನು ಹೇಳ್ತಾರೆ ಅಂದರೆ ಅಟ್ಲೀಸ್ಟ್ ದಿನಕ್ಕೊಂದು 30 ಪೇಜಸ್ ಓದಬೇಕು ಅಂತೆಲ್ಲ ರೂಲ್ ಇದೆ. ಅದಕ್ಕೇನು ರೂಲ್ ಇಲ್ಲ, ಬಟ್ ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್.
ಆ ಕನ್ಸಿಸ್ಟೆನ್ಸಿ ಇದ್ದಾಗ ನಮ್ಮಲ್ಲಿ ಆ ಕಲ್ಚರ್ ಬೆಳೀತಾ ಹೋಗುತ್ತೆ, ಡಿಸಿಪ್ಲಿನ್. ನೈಸ್, ಥ್ಯಾಂಕ್ ಯು ಸೋ ಮಚ್ ನನ್ನೊಟ್ಟಿಗೆ ಇಷ್ಟೊತ್ತು ಇದ್ದದಕ್ಕೆ. ನೋಡೋದಲ್ಲ, ಇದಾಗಿತ್ತು ಇವತ್ತಿನ ವಿಶೇಷ ಪಾಡ್ಕಾಸ್ಟ್ನಲ್ಲಿ ನಾನು ಮಾತಾಡಿದ್ದು ಯುದ್ಧಕಾಂಡ ಚಿತ್ರದ ನಿರ್ದೇಶಕರಾದಂತಹ ಪವನ್ ಭಟ್ ರವರೊಂದಿಗೆ. ಸೊ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಸೊ ನೀವು ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.